ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ relax and enjoy the presence of God. ದೇವರ ಪ್ರಸನ್ನತೆಯನ್ನು ಅನುಭವಿಸಿರಿ. Glory. ಮಹಿಮೆ ಉಂಟಾಗಲಿ. ಆರಾಧನೆ ஆராதனை ஆவியோடு ஆராதிக்கிறே ஆராதனை ஆராதனை உண்மையோடு ஆராதிக்கிறே சபையாக சேர்ந்து சொல்லுங்க ஆராதனை 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 ஆவியோடு ஆராதிக்கிறே எல்லாரும் சொல்லுங்க ಎಲ್ಲರೂ ஆராதனை ஆராதனை உண்மையோடு ஆராதிக்கிறே ஆராதனை 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 எல்லாம் உள்ளத்தில் ஆழ்ந்தது சொல்லுங்க ஆராதனை ஆராதனை ஆவியோடு ஆராதிக்கின்றோம் ஏசப்பாவை பார்த்து சொல்லுங்க ஆராதனை இயேசுவே ஆராதனை முழு இருதயத்தோட முழு பலத்தோட உண்மையோடு ஆராதிக்கின்றோம் ஆராதனை ನಿಮ್ಮನ್ನು ಪೂರ್ಣ ಹೃದಯದಿಂದ ಆರಾಧಿಸುತ್ತೇವೆ. ಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಆರಾಧಿಸುತ್ತೇವೆ. Hallelujah. ஆராதனை Holy Spirit. ஆராதனை Holy Spirit. ಪರಿಶುದ್ಧಾತ್ಮನೇ, Take complete control over us. ನಮ್ಮನ್ನು ಪೂರ್ತಿಯಾಗಿ ಹತೋಟಿಗೆ ತೆಗೆದುಕೊಳ್ಳಿ. Change my heart. ನನ್ನ ಹೃದಯವನ್ನು ಬದಲಾಯಿಸಿರಿ. Change my mind. ನನ್ನ ಮನಸ್ಸನ್ನು ಬದಲಾಯಿಸಿರಿ. Change my life. ನನ್ನ ಜೀವನವನ್ನು ಬದಲಾಯಿಸಿರಿ. Talk to me. ನನ್ನೊಂದಿಗೆ ಮಾತನಾಡಿ. Talk to me. ನನ್ನೊಂದಿಗೆ ಮಾತನಾಡಿ. I am weak. ನಾನು ಬಲಹೀನನಾಗಿದ್ದೇನೆ. I am weak. ನಾನು ಬಲಹೀನನಾಗಿದ್ದೇನೆ. Send your word. ನಿನ್ನ ವಾಕ್ಯವನ್ನು ಕಳುಹಿಸಿರಿ. Make me strong. ನನ್ನನ್ನು ಬಲವಂತನಾಗಿ ಮಾಡುವಂತೆ Send your word ನಿಮ್ಮ ವಾಕ್ಯವನ್ನು ಕಳುಹಿಸಿ and deliver me. ನನ್ನನ್ನು ಬಿಡುಗಡೆಗೊಳಿಸಿರಿ. Send your word. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. Heal me. ನನ್ನನ್ನು ಸೌಖ್ಯಗೊಳಿಸಿ. In Jesus' name. ಯೇಸುವಿನ ಹೆಸರಿನಲ್ಲಿ ತಂದೆಯೇ, Amen. ಆಮೆನ್. Praise God. ದೇವರಿಗೆ Hallelujah. ಹಲ್ಲೆಲೂಯಾ. எல்லாம் திருப்பிக் கொள்ளுங்க. யோவான் எழுதின சுவிசேஷம் 10வது அதிகாரம் 10வது வசனம். ಯೋಹಾನನಿಗೆ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನಕ್ಕೆ ಎಲ್ಲರೂ ತಿರುಗಿಕೊಳ್ಳೋಣ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. Amen. ಆಮೆನ್. திருடன் திருடவும் கொல்லவும் அழிக்கவும் வருகிறானே அன்றி வேறொன்றுக்கும் வரான். நானோ அவைகளுக்கு ஜீவன் உண்டாயிருக்கவும் அது பரிபூர்ணப்படவும் வந்தேன். I have come that they may have life and have it to the full. ನಾನು ಸಮೃದ್ಧಿಯಾಗಿ ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. Amen. ಆಮೆನ್. Verse says that Jesus came to give a life and that life to the full. ಯೇಸು ಕ್ರಿಸ್ತನಲ್ಲಿ ಹೇಳಿದ್ದಾನೆ, ನಾನು ಜೀವವನ್ನು ಕೊಡುವುದಕ್ಕೂ ಆ ಜೀವವು ಸಮೃದ್ಧಿಯಾಗಿ ಇರುವುದಕ್ಕೂ ನಾನು ಬಂದೆನು ಎಂಬುದಾಗಿ. And then in one more translation it says
He came to give an abundant life. ಇನ್ನೊಂದು ಭಾಷಾಂತರದಲ್ಲಿ ಈ ರೀತಿಯಾಗಿ ಬರೆದಿದೆ, ಆತನು ಅಪರಿಮಿತವಾದಂತಹ ಜೀವವನ್ನು ಕೊಡುವುದಕ್ಕೆ ಬಂದಿದ್ದಾನೆ. Bible tells us that the life God wants us is an abundant life. ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರು ನಮಗೆ ಅಪರಿಮಿತವಾದ ಜೀವನವನ್ನು ಕೊಡುವುದಕ್ಕೆ ಬಂದನೆಂಬುದಾಗಿ. It is a life full of peace. ಆ ಒಂದು ಜೀವನವು ಪೂರ್ತಿಯಾದಂತಹ ಸಮಾಧಾನದೊಂದಿಗೆ, It's full of joy, ಪೂರ್ತಿಯಾದಂತಹ ಆನಂದದೊಂದಿಗೆ, and it's full of God's blessings. ಅದು ಪೂರ್ತಿಯಾದಂತಹ ದೇವರ ಆಶೀರ್ವಾದದೊಂದಿಗೆ. Amen. ಆಮೆನ್. See, what is God's will for us? ದೇವರ ಒಂದು ಚಿತ್ತವೇನು ನಮ್ಮ ಮೇಲೆ? நேத்து ನಾನು வாலிப பிள்ளைங்கள்ட்ட கேட்டுட்டு இருந்தேன். ನಿನ್ನೆ ನಾನು ಯೌವನಸ್ಥರ ಮಕ್ಕಳ ಬಳಿಯಲ್ಲಿ ಕೇಳುತ್ತಿದ್ದೇನೆ. அப்ப அதுல ஒருத்தர் கேட்டாங்க, வாட், நான் கேட்டேன், உங்களுக்கு என்ன வேணும், என்ன ஆண்டவர்ட்ட என்ன கத்துக்கணும் நீங்க நினைக்கிறீங்க? ನಾನು ಅವರ ಬಳಿಯಲ್ಲಿ ಕೇಳಿದೆನು, ನೀವು ದೇವರ ಬಳಿಯಿಂದ ಏನನ್ನು ಕಲಿತುಕೊಳ್ಳಲು ಬಯಸುತ್ತೀರಾ ಎಂಬುದಾಗಿ. அப்ப ஒருத்தர் சொன்னாங்க, ಆಗ ಒಬ್ಬರು ಹೇಳಿದರು, ಆಂಡವರುடைய ಚಿತ್ತ என்னன்னு நாங்க எப்படி புரிந்துக்கிறது? ದೇವರ ಚಿತ್ತವೇನೆಂಬುದನ್ನು ನಾವು ಯಾವ ರೀತಿಯಾಗಿ ಅರಿತುಕೊಳ್ಳುವುದು? How to understand God's will for my life? ನನ್ನ ಜೀವನದಲ್ಲಿ ದೇವರ ಚಿತ್ತವೇನೆಂಬುದನ್ನು ಯಾವ ರೀತಿಯಾಗಿ ನಾನು ಅರಿತುಕೊಳ್ಳುವುದು? I said, your will for your God's will for your life is very simple. That He wants you to live an abundant life. ನಾನು ಅವರಿಗೆ ಹೇಳಿದೆನು, ದೇವರ ಒಂದು ಚಿತ್ತವು ನಿಮ್ಮ ಜೀವನದಲ್ಲಿ ಬಹಳ ಸಾಧಾರಣವಾದದ್ದು. ಆತನು ನಿಮ್ಮ ಜೀವನದಲ್ಲಿ ಅಪರಿಮಿತವಾದಂತಹ ಆಶೀರ್ವಾದಗಳೊಂದಿಗೆ ಜೀವಿಸಬೇಕೆಂಬುದೇ. ஹல்லேலூயா, ஹல்லேலூயா. ஆண்டவருடைய சித்தம் என்னவென்றால், நான் பரிபூர்ணமான ஒரு ஜீவனை வாழ்வது ஆண்டவருடைய சித்தமா இருக்கிறது எனக்கு. ದೇವರ ಚಿತ್ತವು ನನ್ನ ಜೀವನದಲ್ಲಿ ಏನೆಂದರೆ, ನಾನು ಒಂದು ಪರಿಪೂರ್ಣವಾದಂತಹ ಜೀವನವನ್ನು ನಾನು ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆಮೆನ್. அந்த பரிபூர்ண ஜீவன் என்றால் என்ன? ಆ ಪರಿಪೂರ್ಣವಾದಂತಹ ಜೀವನವೆಂದರೇನು? ಪೂರ್ಣ ಸಮಾಧಾನಂ. ಅದು ಪರಿಪೂರ್ಣವಾದಂತಹ ಸಮಾಧಾನ, ಪೂರ್ಣ ಸಂತೋಷಂ, ಪರಿಪೂರ್ಣವಾದಂತಹ ಸಂತೋಷ, பூரணமான தேவனுடைய ஆசீர்வாதம், ಪರಿಪೂರ್ಣವಾದಂತಹ ದೇವರ ಆಶೀರ್ವಾದ. இதுதான் தேவனுடைய சித்தம் என் வாழ்க்கையிலும் உன் வாழ்க்கையிலும். ಇದೇ ದೇವರ ಚಿತ್ತವಾಗಿದೆ ನನ್ನ ಜೀವನದಲ್ಲಿಯೂ ನಿನ್ನ ಜೀವನದಲ್ಲಿಯೂ. இதுல ஏதாவது ஒன்று குறைபட்டால் இன்னும் தேவன் விரும்புகிற வாழ்க்கையை நாம் வாழவில்லை என்று அர்த்தம். ಇದರಲ್ಲಿ ಏನಾದರೂ ಇನ್ನೂ ಕೊರತೆ ಉಳ್ಳದಾಗಿದ್ದರೆ ದೇವರು ಬಯಸುವಂತಹ ಜೀವನವನ್ನು ನಾವು ಜೀವಿಸಲಿಲ್ಲ ಎಂಬುದೇ ಇದರ ಅರ್ಥವಾಗಿದೆ. You can have money, ನಿಮ್ಮ ಬಳಿಯಲ್ಲಿ ಹಣವಿರಬಹುದು, you can have property, ನಿಮ್ಮ ಬಳಿಯಲ್ಲಿ ಆಸ್ತಿ ಇರಬಹುದು, you can have a good job, ನಿಮಗೆ ಒಳ್ಳೆ ಕೆಲಸವಿರಬಹುದು, you can have a good education, ನಿಮಗೆ ಒಳ್ಳೆ ವಿದ್ಯಾಭ್ಯಾಸವಿರಬಹುದು, you can have good friends, ನಿಮಗೆ ಒಳ್ಳೆ ಸ್ನೇಹಿತರಿರಬಹುದು, you can have a good house, ನಿನಗೆ ಒಳ್ಳೆ ಮನೆ ಇರಬಹುದು, you can have a good church, ನಿನಗೆ ಒಳ್ಳೆ ಸಭೆ ಇರಬಹುದು, you can have a good family. ಒಳ್ಳೆ ಕುಟುಂಬವಿರಬಹುದು. But if you don't have the fullness of peace, fullness of joy, and fullness of God's blessing, you are lacking something. ಆದರೆ ನಿನ್ನ ಜೀವನದಲ್ಲಿ ದೇವರ ಒಂದು ಸಮಾಧಾನವು, ಸಂತೋಷವು, ಆಶೀರ್ವಾದವು ನಿನ್ನ ಜೀವನದಲ್ಲಿ ಇಲ್ಲದಿದ್ದರೆ ಇನ್ನೂ ಸಹ ನೀನು ಯಾವುದರಲ್ಲಿಯೋ ಹಿಂಜರಿದಿದೆಯಾ. அது தேவன் விரும்புகிற வாழ்க்கை அல்ல. ಅದು ದೇವರು ಬಯಸುವಂತ ಜೀವನವಲ್ಲ. ஏன்னா தேவன் எனக்காக விரும்புகிற வாழ்க்கை ಪರಿಪೂರ್ಣமான ஒரு வாழ்க்கை. ಯಾಕೆಂದರೆ ದೇವರು ನನಗೆ ಬಯಸುವಂತ ಜೀವನವು ಪರಿಪೂರ್ಣವಾದಂತ ಜೀವನ. ஆலயத்துக்கு வந்து நாம் கற்றுக்கொள்கிறது என்னவென்றால், இந்த பரிபூர்ணமான வாழ்க்கையை நாம் எப்படி வாழ்வது என்று கற்றுக்கொள்கிறோம். ಆಲಯಕ್ಕೆ ಬಂದು ನಾವು ಏನನ್ನು ಕಲಿತುಕೊಳ್ಳುತ್ತೇವೆ ಎಂಬುದಾಗಿ ಕೇಳಿದರೆ, ಈ ಆಲಯಕ್ಕೆ ಬಂದು ನಾವು ಈ ರೀತಿಯಾದಂತಹ ಪರಿಪೂರ್ಣವಾದಂತಹ ಜೀವನವನ್ನು ಯಾವ ರೀತಿಯಾಗಿ ಜೀವಿಸುವುದು ಎಂಬುದರ ಬಗ್ಗೆ ನಾವು ಕಲಿತುಕೊಳ್ಳುತ್ತೇವೆ. ஆலயத்தை தயவு செய்து தவறாய் புரிந்து கொள்ளாதீர்கள். ಆಲಯವನ್ನು ದಯವಿಟ್ಟು ತಪ್ಪಾದ ಅರ್ಥದೊಂದಿಗೆ ಅರ್ಥ ಮಾಡಿಕೊಳ್ಳಬೇಡಿ. Church is not a place where you come and keep giving the prayer request. ಸಭೆಯಾದದ್ದು ನೀನು ಬಂದು ನಿನ್ನ ಪ್ರಾರ್ಥನೆಯ ವಿಜ್ಞಾಪನೆಗಳನ್ನು ಸಲ್ಲಿಸುವಂತ ಸ್ಥಳವಲ್ಲ. ஏனென்றால், ಯಾಕೆಂದರೆ நம்மள சுற்றிலும் நடக்கிற காரியங்களை பார்த்துவிட்டு, ನಮ್ಮ ಸುತ್ತಲೂ ನಡೆಯುವಂತ ಕಾರ್ಯಗಳನ್ನು ನೋಡಿ நாமும் அதை தான் செய்கிறோம். ನಾವು ಅದನ್ನೇ ಮಾಡುತ್ತೇವೆ. ஆலயம் வந்து பூஜை செய்கிற இடம் கிடையாது. ಆಲಯವು ಪೂಜಿಸುವಂತಹ ಸ್ಥಳವಲ್ಲ. ஏன் நான் அதை தெளிவாய் சொல்லுகிறேன் என்றால், ಯಾಕೆಂದರೆ ನಾನು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ, பூஜை செய்கிறது எப்படி? ಪೂಜೆ ಮಾಡುವುದು ಯಾವ ರೀತಿಯಾಗಿ? இருவர் பேசுவது கிடையாது, ஒருவர் தான் பேசுவார். ಅಲ್ಲಿ ಇಬ್ಬರು ಮಾತನಾಡುವುದಿಲ್ಲ, ಒಬ್ಬರೇ ಮಾತನಾಡುವುದು. ಯಾರದು? அங்க போற மனுஷன் தான் பேசுவான். ಅಲ್ಲಿ ಹೋಗುವಂತ ವ್ಯಕ್ತಿ ಮಾತ್ರ ಮಾತನಾಡುತ್ತಾನೆ. அவங்க முன்னாடி இருக்கிற கல்லு பேசாது. ಅವರ ಮುಂದಿರುವಂತ ಕಲ್ಲು ಮಾತನಾಡುವುದಿಲ್ಲ.
ಹೇಳುವುದಿಲ್ಲ. இவங்க போய் எல்லாவற்றையும் ஒப்பித்து விட்டு ಇವರು ಹೋಗಿ ಆ ಒಂದು ಕಲ್ಲಿನ ಬಳಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಅದಕ್ಕೆ ஒரு மரியாதையை செலுத்தி விட்டு ಅದಕ್ಕೊಂದು ಮರ್ಯಾದೆಯನ್ನು ಸಲ್ಲಿಸಿ இவர்கள் போய் விடுவார்கள். ಇವರು ಹೋಗಿ ಬಿಡುತ್ತಾರೆ. ஏதாவது ஒரு நல்லது எனக்கு நடக்கும் என்று சொல்லி ಯಾವುದಾದರೂ ಒಂದು ಒಳ್ಳೆಯದು ನನಗೆ ನಡೆಯಬೇಕೆಂಬುದಾಗಿ ಹೇಳಿ கிறிஸ்துவர்களும் ಕ್ರೈಸ್ತರು ஆலயத்தை எப்படி நினைக்கிறாங்கன்னா, ಆಲಯವನ್ನು ಯಾವ ರೀತಿಯಾಗಿ ನೆನೆದುಕೊಳ್ಳುತ್ತಾರೆ, இன்னைக்கு ஆலயத்துக்கு போய் ಇಂದು ಆಲಯಕ್ಕೆ ಹೋಗಿ நான் செய்ய வேண்டியதை செய்து விட்டால் ನಾನು ಮಾಡಬೇಕಾಗಿರುವುದನ್ನು அவர் ಮಾಡಿಬಿಟ್ಟರೆ எல்லாவற்றையும் பார்த்துக்கொள்வார். ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. அல்ல, ಆ ರೀತಿಯಾಗಲ್ಲ. church is not to come here and tell everything and go back. ಸಭೆಯಾದದ್ದು ನೀನು ಬಂದು ಎಲ್ಲವನ್ನು ಹೇಳಿ ಹಿಂತಿರುಗಿ ಹೋಗುವಂತ ಸ್ಥಳವಲ್ಲ. Church is to listen from the word from God. ದೇವರ ಬಳಿಯಿಂದ ಬರುವಂತ ವಾಕ್ಯವನ್ನು ಕೇಳುವಂತ ಸ್ಥಳವೇ ಸಭೆಯಾಗಿದೆ. அவர்கள் சொல்வதை கேட்பதற்கு போறாங்க. ಅವರು ಹೇಳುವುದನ್ನು ಕೇಳುವುದಕ್ಕೆ ಹೋಗುತ್ತಾರೆ. ಆದರೆ ಸಭೆಯಲ್ಲಿ அவர் சொல்றதை நாம் கேட்க வருகிறோம். ಆತನು ಹೇಳುವುದನ್ನು ನಾವು ಕೇಳುವುದಕ್ಕೆ ಬಂದಿದ್ದೇವೆ. There is a big difference. ಇದರಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ. அங்க போறவன் ಅಲ್ಲಿ ಹೋಗುವವನು அவன் நினைக்கிறத சொல்றதை கேட்கிறதுக்கு ஒரு ஆளு வேணும். ಅವನು ನೆನೆದಿರುವುದನ್ನು ಹೇಳುವುದಕ್ಕೆ ಒಬ್ಬ ಮನುಷ್ಯನು ಬೇಕು. ಆಲಯದಲ್ಲಿ என் தகப்பன் சொல்றதை கேட்கிறதுக்கு ஆளு வேணும். ನನ್ನ ತಂದೆಯವರು ಹೇಳುವುದನ್ನು ಕೇಳುವುದಕ್ಕೆ ವ್ಯಕ್ತಿ ಬೇಕು. ரெண்டும் ஒன்று கிடையாது. ಎರಡು ಒಂದೇ ಅಲ್ಲ. அங்க ಅಲ್ಲಿ ಇವನ್ சொல்றதெல்லாம் கேட்டுட்டு ಇವನು ಹೇಳುವುದನ್ನೆಲ್ಲ ಕೇಳಿ ಮಾರ ಮಾட்டான். ನಾನು ಬದಲಾವಣೆ ಆಗುವುದಿಲ್ಲ. ಆದ್ರೆ ಇಲ್ಲಿ அவர் சொல்றதை ಕೇட்டு ಆತನು ಹೇಳುವುದನ್ನು ಕೇಳಿ ನಾನು ಬದಲಾವಣೆ ಆಗುತ್ತೇನೆ. ಆತನು ಬದಲಾವಣೆ ಆಗುವುದಿಲ್ಲ. ಹಲ್ಲೆಲೂಯಾ. ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. அங்க அவங்க மாற மாட்டாங்க. ಅಲ್ಲಿ ಇಲ್ಲಿ ಅವರು ಬದಲಾವಣೆ ಆಗುವುದಿಲ್ಲ. அவங்க தேவனை மாத்துவாங்க. ಅವರು ದೇವರನ್ನು ಬದಲಾಯಿಸುತ್ತಾರೆ. ಆದ್ರೆ ಇಲ್ಲಿ தேவன் மாற மாட்டார். ದೇವರು ಬದಲಾವಣೆ ಆಗುವುದಿಲ್ಲ. ನಾನು ಬದಲಾವಣೆ ಆಗುತ್ತೇನೆ. ನಾನು ಆರಾಧಿಸುವಂತ ದೇವರು ಆತನು ಬದಲಾವಣೆ ಆಗುವುದಿಲ್ಲ. ಆತನು ನಿನ್ನೆ ಇಂದು ನಾಳೆ ಎಂದಿಗೂ ಬದಲಾವಣೆ ಆಗದಿರುವಂತ ದೇವರು. ಆತನು ಪರಿಪೂರ್ಣವಾದಂತ ದೇವರು. ಆತನಲ್ಲಿ ಬದಲಾಯಿಸುವುದಕ್ಕೆ ಏನು ಇಲ್ಲ. ಹಲ್ಲೆಲೂಯಾ. ಆದರೆ ನಾವು ಆಲಯಕ್ಕೆ ಬದಲಾವಣೆ ಆಗುವುದಕ್ಕೆ ಬರುತ್ತೇವೆ. ಆಲಯವೆಂಬುದು ದೇವರು ಮಾತನಾಡುವುದನ್ನು ನಾವು ಕೇಳುವಂತ ಸ್ಥಳವಾಗಿದೆ. ಆಲಯವೆಂಬುದು ದೇವರ ವಾಕ್ಯವನ್ನು ಕಲಿತುಕೊಳ್ಳುವಂತ ಸ್ಥಳವಾಗಿದೆ. ಆಲಯವೆಂಬುದು ನನ್ನನ್ನು ಸರಿಪಡಿಸಿಕೊಳ್ಳುವಂತ ಸ್ಥಳ. ಆಲಯವೆಂಬುದು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಸ್ಥಳ. ಆಲಯವೆಂಬುದು சித்தத்தின்படி நான் வாழ்வதை கற்றுக்கொள்கிற இடம். ಆತನ ಚಿತ್ತದ ಮೇರೆಗೆ ನಾನು ಜೀವಿಸುವುದನ್ನು ಕಲಿಸಿಕೊಳ್ಳುವಂತ ಒಂದು ಸ್ಥಳ. Hallelujah. Hallelujah. We don't come here to change anything. ನಾವು ಇಲ್ಲಿ ಯಾವುದನ್ನು ಬದಲಾಯಿಸುವುದಕ್ಕೆ ಬರುವುದಿಲ್ಲ. ನೀವು ಸ್ಕೂಲಿಗೆ போறீங்க, ನೀವು ಶಾಲೆಗೆ ಹೋಗುತ್ತೀರಾ, இப்போ ಯಾವುದು ಪ್ರಿನ್ಸಿಪಲ್ ಟ போயிட்டு ಯಾವಾಗಾದರೂ ಪ್ರಿನ್ಸಿಪಲ್ ಬಳಿಯಲ್ಲಿ ಹೋಗಿ ಲೆಸನ್ ಮಾತುಗಳನ್ನು சொல்லிருக்கீங்களா? ಲೆಸನ್ ಅನ್ನು ಬದಲಾಯಿಸಿ ಪಾಠಗಳನ್ನು ಬದಲಾಯಿಸಿ ಎಂಬುದಾಗಿ ಹೇಳಿದ್ದೀರಾ? இப்போ ಯಾವುದು ಸ್ಕೂಲಿಗೆ போயிட்டு ಯಾವಾಗಾದರೂ ಶಾಲೆಗೆ ಹೋಗಿ ಟೀಚರ್ ಮಾತುಗಳನ್ನು சொல்லிருக்கீங்களா? ಉಪಾಧ್ಯಾಯರನ್ನು ಬದಲಾಯಿಸಿ ಎಂಬುದಾಗಿ ಹೇಳಿದ್ದೀರಾ? இப்போ ಯಾವುದು ಸ್ಕೂಲಿಗೆ போயிட்டு ಯಾವಾಗಾದರೂ ಶಾಲೆಗೆ ಹೋಗಿ ಯೂನಿಫಾರ್ಮ್ ಮಾತನ್ನು சொல்லிருக்கீங்களா? ಆ ಒಂದು ಸಮವಸ್ತ್ರವನ್ನು ಬದಲಾಯಿಸಿ ಎಂಬುದಾಗಿ ಹೇಳಿದ್ದೀರಾ? ಸ್ಕೂಲಿಗೆ ಪಿల్లங்களை ಅನುಪಿನೀங்கன்னா சொல்றீங்க. ಶಾಲೆಗೆ ಮಕ್ಕಳನ್ನು ಕಳಿಸಿ ನೀವೇನು ಹೇಳುತ್ತೀರಾ? ಅವರು ಹೇಳಿಕೊಡುವುದ ಕತ್ತುಗೆ ಅವರು ಹೇಳಿಕೊಡುವುದನ್ನು ನೀನು ಕಲಿಸಿಕೋ ಎಂಬುದಾಗಿ ಹೇಳಿಕೊಡುತ್ತೇವೆ ಮಕ್ಕಳಿಗೆ. ಆಮೆನ್. இப்போ என் பொண்ணு நல்லா பேசும்போது, ಈಗ ನನ್ನ ಮಗಳು ಚೆನ್ನಾಗಿ ಮಾತನಾಡುವಾಗ நான் உடனே சொல்றது, ನಾನು ತಕ್ಷಣ ಹೇಳುವುದು ಗುಡ್ ಸ್ಕೂಲ್, ಒಳ್ಳೆ ಶಾಲೆ, நல்லா ಕತ್ತು ಕೊಡ್ತಿರ್ತಾರೆ, ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. என் பொண்ணு நல்லா பேசலனா, ನನ್ನ ಮಗಳು ಚೆನ್ನಾಗಿ ಮಾತನಾಡಲಿಲ್ಲವಾದರೆ ಸ್ಕೂಲ್ ಸರಿಯಿಲ್ಲ, ಶಾಲೆ ಸರಿಯಿಲ್ಲ, நல்லா பேசல, ಚೆನ್ನಾಗಿ ಮಾತನಾಡಲಿಲ್ಲ. ಆಮೆನ್. ಸೋ ஆலயத்துக்கு வரும்போது, ಆಲಯಕ್ಕೆ ಬರುವಾಗ உங்களுடைய ஐடியாவை சர்ச்சில திணிக்காதீங்க. ನಿಮ್ಮ ಒಂದು ಉಪಾಯಗಳನ್ನು ಸಭೆಯಲ್ಲಿ ನೀವು ನುಗ್ಗಿಸಬೇಡಿ. எனக்கு சர்ச் இப்படி இருக்கணும், ನನಗೆ ಸಭೆ ಹೀಗಿರಬೇಕು, ಚರ್ಚ್ அப்படி இருக்கணும், ನನಗೆ ಸಭೆ ಆಗಿರಬೇಕು, இப்படி பேசணும், ಬೋಧಕರು ಈ ರೀತಿಯಾಗಿ ಮಾತನಾಡಬೇಕು, ಬೋಧಕರು ಆ ರೀತಿಯಾಗಿ ಮಾತನಾಡಬೇಕು. Come with that mindset. ಆ ರೀತಿಯಾದಂತ ಒಂದು ಮನೋಭಾವನೆಯಿಂದ ಸಭೆಗೆ ಬರಬೇಡಿ. ನಾನು ಬದಲಾವಣೆ ಆಗಬೇಕು. ಆಮೆನ್. ಹಲ್ಲೆಲೂಯಾ. Hallelujah. Hallelujah. ಸಭೆ ಮಾರಾದುಂಗ, ಸಭೆ ಬದಲಾವಣೆ ಆಗುವುದಿಲ್ಲ. ದೇವರ ವಾರ್ತೆ ಮಾರಾದುಂಗ, ದೇವರ ವಾಕ್ಯ ಬದಲಾವಣೆ ಆಗುವುದಿಲ್ಲ. ದೇವನ್ ಮಾರ ಮಾಟಾರುಂಗ, ದೇವರ ಬದಲಾವಣೆ ಆಗುವುದಿಲ್ಲ. ನೀங்க ಮಾರணும், ಆದರೆ ನೀವು ಬದಲಾವಣೆ ಆಗಬೇಕು. ನಾನು ಬದಲಾವಣೆ ಆಗಬೇಕು. ಆಮೆನ್. ಆಮೆನ್. பைபிள் எழுதின 2000 வருஷங்களுக்கு முன்பதாக இந்த வார்த்தைகள் இதுவரைக்கும் மாறலங்க. 2000 ವರ್ಷಗಳ ಮುಂಚೆ ಬರೆದಂತ ಈ ವೇದ ವಾಕ್ಯದಲ್ಲಿ ಇಂದಿನವರೆಗೂ ಯಾವುದು ಬದಲಾವಣೆ ಆಗಲಿಲ್ಲ.
இனிமேலும் ஆகாதுங்க. ಇನ್ನು ಮುಂದೆ ಇದು ಬದಲಾವಣೆ ಆಗುವುದಿಲ್ಲ. நான் தான் மாறணும். ನಾನು ಬದಲಾವಣೆ ಆಗಬೇಕು. வேதம் மாறாது. ಯಾವುದು ಬದಲಾವಣೆ ಆಗುವುದಿಲ್ಲ. வார்த்தைகள் மாறாது. ವಾಕ್ಯಗಳು ಬದಲಾವಣೆ ಆಗುವುದಿಲ್ಲ. நான் மாறணும். ನಾನು ಬದಲಾವಣೆ ಹೊಂದಬೇಕು. ஹalleluya. ಹಲ್ಲೆಲೂಯಾ. So வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, நாம் பரிபூர்ணமான வாழ்க்கையை வாழ்வதற்கு இன்னைக்கு ஒரு பாடத்தை நம்ம கற்றுக்கொள்ள போறோம். ನಾನು ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸುವುದಕ್ಕೆ ಇಂದು ಒಂದು ಪಾಠವನ್ನು ಕಲಿತುಕೊಳ್ಳಬೇಕಾಗಿದೆ. இப்போ ஒரு டிவி மேனுஃபேக்சரர், ಈಗ ಒಂದು ಟಿವಿಯನ್ನು ಉತ್ಪಾದಿಸುವವನು, அது விடுங்க, ಐಫೋನ್ ಅನ್ನು ಉತ್ಪಾದಿಸುವವನು, இந்த ஐபோன் எனக்கு கொடுத்தாங்க. ಈ ಐಫೋನ್ ಅನ್ನು ನನಗೆ ಕೊಟ್ಟಿದ್ದಾರೆ. இந்த ஐபோனை உருவாக்கினவன், ಈ ಐಫೋನ್ ಅನ್ನು ಉತ್ಪಾದಿಸಿದವನು என்ன சந்திச்சா ನನ್ನನ್ನು ಸಂಧಿಸಿದರೆ கண்டிப்பா என்ன ஒரு அடி அடிச்சு அடிப்பான். ನಿಜವಾಗಿಯೂ ನನ್ನನ್ನು ಒಂದು ಏಟು ಹೊಡೆಯುತ್ತಾನೆ. ஏன் தெரியுமா? ಯಾಕೆ ಗೊತ್ತಾ? நான் வெறும் போன் தான் யூஸ் பண்றேன் இதுல. ನಾನು ಇದರಲ್ಲಿ ಬರೀ ಫೋನ್ ಮಾತ್ರ ಉಪಯೋಗಿಸುತ್ತೇನೆ. ஆனா அவன் தயாரிச்சதுல இதுல அநேக காரியங்கள் இருக்குது, எனக்கு ஒண்ணும் தெரியாது. ಆದರೆ ತಯಾರಿಸಿದಂತ ಅವನು ಇದರಲ್ಲಿ ಅನೇಕ ಕಾರ್ಯಗಳನ್ನು ಇಟ್ಟಿದ್ದಾನೆ, ಅದು ನನಗೆ ಒಂದು ಗೊತ್ತಿಲ್ಲ. இப்போ கொஞ்சம் பசங்க ரொம்ப டேலண்டடா இருக்காங்க, அதுல ஒரு 80% யூஸ் பண்றாங்க. ಈಗಿರುವಂತಹ ಮಕ್ಕಳು ಬಹಳ ಬುದ್ಧಿವಂತರಾಗಿರುವುದರಿಂದ ಅದರಲ್ಲಿ ಒಂದು 80% ಅದರಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. உருவாக்கினவனுக்கு என்ன ஆசைனா, ಆದರೆ ಅದನ್ನು ತಯಾರಿಸಿದವನಿಗೆ ಏನು ಆಸೆ? இத முழுமையா நீங்க பயன்படுத்தணும், அதுக்கு தான் நான் உருவாக்குனேன்னு ஆசைப்படுறேன். ಇದನ್ನು ಪೂರ್ತಿಯಾಗಿ ನೀವು ಉಪಯೋಗಿಸಬೇಕು, ಅದಕ್ಕೆ ನಾನು ಇದನ್ನು ತಯಾರಿಸಿದ್ದೇನೆ ಎಂಬುವಂತ ಆಸೆ. ಫೋನ್ ಯೂಸ್ ಆಗುது, ಫೋನ್ ಉಪಯೋಗಕ್ಕಿದೆ. ಆனா ಅವನು எந்த அளவுக்கு படைத்தானோ அந்த அளவுக்கு இது ಯೂಸ್ ಆಗುது. ಆದರೆ ಅವನು ಎಷ್ಟರ ಮಟ್ಟಿಗೆ ಇದನ್ನು ತಯಾರಿಸಿದ್ದಾನೋ ಅಷ್ಟರ ಮಟ್ಟಿಗೆ ಇದು ಉಪಯೋಗವಾಗುತ್ತಿಲ್ಲ. ಆಮೆನ್. ಆಮೆನ್. ನಾವು ಆಂಡವರ್ಕಾக ಉಪಯೋಗப்படுறோம். ನಾವು ದೇವರಿಗೋಸ್ಕರ ಉಪಯೋಗಿಸಲ್ಪಡುತ್ತಿದ್ದೇವೆ. ಆಂಡவர் நினைத்ததை செய்றோம். ದೇವರು ಅಂದುಕೊಂಡಿದ್ದನ್ನು ನಾವು ಮಾಡುತ್ತೇವೆ. ஆனா அவர் நினைச்ச அளவுக்கு நம்ம இந்த வாழ்க்கையை அனுபவிக்க. ಆದರೆ ಆತನು ನೆನೆದುಕೊಂಡಂತ ಅಷ್ಟರ ಮಟ್ಟಿಗೆ ನಾವು ಈ ಜೀವನವನ್ನು ಜೀವಿಸುತ್ತಿಲ್ಲ. அவர் நம்மளை உருவாக்கும் போது என்ன நினைச்சாரு? ಆತನು ನಮ್ಮನ್ನು ರೂಪಿಸುವಾಗ ಏನೆಂದುಕೊಂಡನು? ಮನುಷ್ಯರು ಪರಿಪೂರ್ಣமான ಜೀವನ வாழ வேண்டும், ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಬೇಕು, ಪರಿಪೂರ್ಣವಾಗಿ அவங்க வாழ்க்கையை ಅನುಭವಿக்க, ಪರಿಪೂರ್ಣವಾದಂತಹ ಜೀವನವನ್ನು ಅವರು ಅನುಭವಿಸಬೇಕು. ಆಮೆನ್. ಆಮೆನ್. ಆದರೆ நாம் ಪರಿಪೂರ್ಣವಾಗಿ வாழ்வது கிடையாது. ನಾವು ಪರಿಪೂರ್ಣವಾಗಿ ಬಾಳುವುದಿಲ್ಲ. ವೇದಂ சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, ಸೈತಾನನು ಕೊಲ್ಲುವುದಕ್ಕೂ ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. ಆದರೆ ನಾನಾದರೂ ಜೀವನ ಕೊಡಕ ಬಂದೆ, ಅವುಗಳಿಗೆ ಜೀವವನ್ನು ಕೊಡಬೇಕೆಂದು ಬಂದಿದ್ದೇನೆ. ಪರಿಪೂರ್ಣமான ಜೀವನ, ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ನಾನು ಬಂದಿದ್ದೇನೆ. ಆಮೆನ್. God's children should learn how to live abundant life. ದೇವರ ಮಕ್ಕಳು ಯಾವ ರೀತಿಯಾಗಿ ಅಪರಿಮಿತವಾದಂತಹ ಜೀವನವನ್ನು ಜೀವಿಸಬೇಕೆಂಬುದನ್ನು ಕಲಿತುಕೊಳ್ಳಬೇಕು. இந்த abundant lifeல ஒரே ஒரு ಪಾಯಿಂಟ್ சொல்லட்டோமா? ಈ ಒಂದು ಅಪರಿಮಿತವಾದಂತಹ ಜೀವನದಲ್ಲಿ ಒಂದೇ ಒಂದು ಅಂಶವನ್ನು ನಾನು ಹೇಳಲೇ. abundant lifeல, ಆ ಒಂದು ಅಪರಿಮಿತವಾದಂತಹ ಜೀವನದಲ್ಲಿ ಮೊದಲಾவது நாம் கற்றுக்கொள்ள வேண்டியது, ಮೊದಲನೆಯದಾಗಿ ನಾವು ಕಲಿತುಕೊಳ್ಳಬೇಕಾಗಿರುವುದು சிரிக்கிறது, ನಗುವುದು. ಆಮೆನ್. எந்த மனுஷன் சிரிப்பானா, எந்த மனுஷன் சந்தோஷமா இருக்கிறானோ அந்த மனுஷன் சிரிப்பான். ಯಾವ ಮನುಷ್ಯನು ನಗುತ್ತಾನೆ ಎಂಬುದಾಗಿ ಕೇಳಿದರೆ, ಯಾವನು ಸಂತೋಷವಾಗಿದ್ದಾನೋ ಅವನು ನಗುತ್ತಾನೆ. ಆಲ್ವೇಸ್, ಯಾವಾಗಲೂ, ಆಲ್ವೇಸ್ ಹ್ಯಾವ್ ಗುಡ್ ಸ್ಮೈಲಿಂಗ್ ಫೇಸ್. ಯಾವಾಗಲೂ ಒಂದು ನಗುಮುಖದೊಂದಿಗೆ ಇರುವುದು. என்ன நடந்தாலும், ಏನೇ ನಡೆದರೂ, நம்மளை உருவாக்கின தேவன், ನಮ್ಮನ್ನು ಉಂಟು ಮಾಡಿದಂತ ದೇವರು சிரிக்கிறதுக்காக உருவாக்கி இருக்கிறார். ನಾವು ನಗುವುದಕ್ಕೋಸ್ಕರ ಆತನು ನಮ್ಮನ್ನು ರೂಪಿಸಿದ್ದಾನೆ. எந்த மிருகம் சிரிக்கிறத பார்த்திருக்கிறீங்களா? ಯಾವ ಮೃಗವು ನಗುವುದನ್ನು ನಾವು ನೋಡಿದ್ದೇವೆ? எந்த மிருகம் சிரிக்குதா? நான் ತಪ್ಪು சொல்லி ಇಲ್ಲ. ಎನಿ ಅನಿಮಲ್ ಸ್ಮೈಲ್ಸ್? ಯಾವುದಾದ್ರೂ ಮೃಗವು, ಪ್ರಾಣಿಯು ನಗುತ್ತದಾ? ಸಿರಿಕ தெரிஞ்ச ஒரே ஒரு மிருகம் நம்ம தான். ನಗುವುದಕ್ಕೆ ತಿಳಿದಂತ ಒಂದೇ ಒಂದು ಪ್ರಾಣಿ ನಾವೇ. ಡೋಂಟ್ ಫರ್ಗೆಟ್, ಅದನ್ನು ಮರೆಯಬೇಡಿ. ಆಂಡவர் உருவாக்கும் போது, ಯಾಕೆಂದರೆ ದೇವರು ರೂಪಿಸುವಾಗ அதுகளுக்கு கொடுக்காதத ஒன்னு நமக்கு கொடுத்திருக்கிறார். ಅವುಗಳಿಗೆ ಕೊಡದೆ ಇರುವಂತದನ್ನು ನಮಗೊಂದು ಕೊಟ್ಟಿದ್ದಾನೆ. ವಾಟ್ ಇಸ್ ದಟ್? ಅದು ಏನೆಂದು? ನಗುವುದು. ಎಂಜಾಯ್, ಆನಂದಿಸಿರಿ. abundant life, ಅಪರಿಮಿತವಾದಂತಹ ಜೀವನ. God wants us to have an abundant life. ದೇವರು ನಾವು ಅಪರಿಮಿತವಾದಂತಹ ಜೀವನವನ್ನು ಜೀವಿಸಬೇಕೆಂಬುದಾಗಿ ಬಯಸುತ್ತಾನೆ. Deuteronomy 30:19-20 ವಾಸಿಂಗ. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 19-20. 30
30ನೇ ಅಧ್ಯಾಯ 19-20 verses. 19-20 ವಚನಗಳು. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಯಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ, ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. வெறும் 16வது வசனம் வாசிங்க. 15-16 15. தமிழ்ல. இதோ ஜீவனையும் நன்மையும் மரணத்தையும் தீமையும் இன்று உனக்கு முன்னே வைத்தேன். உன்னை ஆசீர்வதிக்கும்படிக்கு நீ உன் தேவனாகிய கர்த்தரில் அன்பு கூறவும் அவர் வழிகளில் நடக்கவும் அவருடைய கற்பனைகளையும் கட்டளைகளையும் நியாயங்களையும் கைக்கொள்ளவும் நான் உனக்கு கற்பனைக்கிறேன். பாருங்க, இந்த இடத்துல ஆண்டவர் சொல்றாரு, உனக்கு முன்பதாக ஜீவனத்தையும் ஆசீர்வாதத்தையும் ಇನ್ನೊಂದು ಪಕ್ಕದಲ್ಲಿ ಮರಣತೆಯು ಅಳಿವೆயும் வைத்திருக்கிறாராம். ಇಲ್ಲಿ ದೇವರು ಹೇಳಿದ್ದಾನೆ, ಒಂದು ಕಡೆ ಇಲ್ಲಿ ನಾನು ಜೀವ ಶುಭಗಳನ್ನು ಇಟ್ಟಿದ್ದೇನೆ, ಇನ್ನೊಂದು ಕಡೆ ಮರಣಾಶುಭಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ. I have said life and good. ನಾನು ಹೇಳ್ತೇನೆ ಆ ಒಂದು ಜೀವ ಎಂಬುದು ಒಳ್ಳೆಯದು, and I have kept death and evil. ಆ ಒಂದು ಮರಣವನ್ನು ಕೆಟ್ಟದ್ದನ್ನು ಇಟ್ಟಿದ್ದೇನೆ. பாருங்க, நல்லதையும் ஜீவனையும் ஆசீர்வாதத்தையும் உங்களுக்கு நான் வைத்திருக்கிறேன். ಒಳ್ಳೆಯದನ್ನು ಜೀವವನ್ನು ಆಶೀರ್ವಾದವನ್ನು ನಾನು ಇಟ್ಟಿದ್ದೇನೆ, ಕೆಟ್ಟதையும் ಅಳಿவையும் நான் வைத்திருக்கிறேன். ಕೆಟ್ಟದ್ದನ್ನು ಅಳಿವನ್ನು ನಾಶವಾದದ್ದನ್ನು ನಾನು ಇಟ್ಟಿದ್ದೇನೆ. ನೀವು உம் தேவனாகிய கர்த்தரை ನಿಮ್ಮ ದೇವರಾದ ಯೆಹೋವನನ್ನು நேசித்து ಪ್ರೀತಿಸಿ அவருடைய கட்டளைகளை கைக்கொள்ளும் பொழுது ಆತನ ಆಜ್ಞಾವಿಧಿಗಳನ್ನು ಅನುಸರಿಸಿದರೆ இந்த நித்திய ஜீவனை, இந்த பரிಪೂರ್ಣமான ಜೀವனை நாம வாழ முடியும். ಈ ಪರಿಪೂರ್ಣವಾದಂತಹ ಜೀವನವನ್ನು ನಾವು ಜೀವಿಸಲು ಸಾಧ್ಯ. Without God and without following His commandments, you cannot enter into an abundant life. ದೇವರನ್ನು ಆತನ ಆಜ್ಞೆಗಳನ್ನು ಅನುಸರಿಸದೆ ನಾವು ಅಪರಿಮಿತವಾದಂತಹ ಒಂದು ಜೀವನಕ್ಕೆ ಹೋಗಲು ಸಾಧ್ಯವಿಲ್ಲ. ஒன்று புரிந்து கொள்ளுங்க, ಒಂದನ್ನು ಅರ್ಥ ಮಾಡಿಕೊಳ್ಳಿ, உலகம் உங்களுக்கு பரிபூர்ணமான ஜீவனை கொடுக்க முடியாது. ಈ ಲೋಕವು ನಿಮಗೆ ಪರಿಪೂರ್ಣವಾದಂತಹ ಜೀವನವನ್ನು ಕೊಡಲು ಸಾಧ್ಯವಿಲ್ಲ. இந்த உலகம் உங்களுக்கு பரிபூர்ணமான சந்தோஷத்தை கொடுக்க முடியாது. ಈ ಲೋಕವು ನಿಮಗೆ ಪರಿಪೂರ್ಣವಾದಂತಹ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. இந்த உலகம் உங்களுக்கு ஜீவனை கொடுக்க முடியாது. ಈ ಲೋಕವು ನಿಮಗೆ ಜೀವವನ್ನು ಕೊಡಲು ಸಾಧ್ಯವಿಲ್ಲ. ಪರಿಪೂರ್ಣமான ஆசீர்வாதமும் பரிபூர்ணமான சமாதானமும் பரிபூர்ணமான சந்தோஷமும் தேவனுடைய ராஜ்யத்துல தான் இருக்கிறது. ಪರಿಪೂರ್ಣವಾದಂತಹ ಸಮಾಧಾನ, ಸಂತೋಷ, ಆಶೀರ್ವಾದಗಳು ದೇವರ ರಾಜ್ಯದಲ್ಲಿ ಮಾತ್ರವೇ ಇದೆ. தேவனுடைய ராஜ்யத்துல நான் எப்படி இந்த பரிபூர்ணமான வாழ்க்கையை பெற்றுக்கொள்ள முடியும்? ದೇವರ ರಾಜ್ಯದಲ್ಲಿ ಯಾವ ರೀತಿಯಾಗಿ ಈ ಒಂದು ಪರಿಪೂರ್ಣವಾದಂತಹ ಜೀವನವನ್ನು ಹೊಂದಿಕೊಳ್ಳಬಹುದು? ವಚನ சொல்லுகிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, அவரை உன் முழு இருதயத்தோடு அவர் ஆராதனை செய்து ಆತನನ್ನು ನಿನ್ನ ಪೂರ್ಣ ಹೃದಯದಿಂದ ಆರಾಧನೆ ಮಾಡಿ அவருடைய கட்டளைகளெல்லாம் நீங்க கைக்கொள்ளும் பொழுது, ಆತನ ಆಜ್ಞೆಗಳೆಲ್ಲ ನೀನು ಅನುಸರಿಸುವಾಗ ಪರಿಪೂರ್ಣமான அந்த ஆசீர்வாதத்தை உங்க வாழ்க்கையில நீங்கள் பெற்றுக்கொள்ள முடியும். ಪರಿಪೂರ್ಣವಾದಂತಹ ಆಶೀರ್ವಾದವನ್ನು ನಿಮ್ಮ ಜೀವನದಲ್ಲಿ ನೀವು ಹೊಂದಿಕೊಳ್ಳಬಹುದು. God is asking us to choose life. ದೇವರು ನಮಗೆ ಆ ಒಂದು ಜೀವನವನ್ನು ಆರಿಸಿಕೊಳ್ಳುವಂತೆ ಹೇಳಿದ್ದಾನೆ. Hallelujah. Hallelujah. தேவன் யாரையும் கட்டாயப்படுத்துறது இல்லங்க. ದೇವರು ಇಲ್ಲಿ ಯಾರನ್ನು ಕಡ್ಡಾಯ ಪಡಿಸುವನಲ್ಲ. வாழ்க்கைக்கு நீதான் பொறுப்பு. ನಿನ್ನ ಜೀವನಕ್ಕೆ ನೀನೇ ಜವಾಬ್ದಾರಿ ಉಳ್ಳವನಾಗಿದ್ದೀಯಾ. Take the responsibility for my life. ನಾನು ನನ್ನ ಜೀವನಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿದೆ. உன் வாழ்க்கைக்கு காரணம் நான் தான் என்று முதலாவது அறிக்கை செய்யுங்க. ನನ್ನ ಜೀವನಕ್ಕೆ ನಾನೇ ಜವಾಬ್ದಾರ ಎಂಬುದನ್ನು ನೀವು ಮೊದಲನೇದಾಗಿ ಅರಿಕೆ ಮಾಡಿ. Your daddy is not responsible. ನಿನ್ನ ತಂದೆಯವರು ಇದಕ್ಕೆ ಜವಾಬ್ದಾರರಲ್ಲ. Your mother is not responsible. ನಿನ್ನ ತಾಯಿಯವರು ಇದಕ್ಕೆ ಜವಾಬ್ದಾರರಲ್ಲ. Your brother is not responsible. ನಿನ್ನ ಸಹೋದರನ ಇದಕ್ಕೆ ಜವಾಬ್ದಾರನಲ್ಲ. Your sister is not responsible. ನಿನ್ನ ಸಹೋದರಿ ಇದಕ್ಕೆ ಜವಾಬ್ದಾರಿ ಅಲ್ಲ. Your church is not responsible. ನಿನ್ನ ಸಭೆ ಇದಕ್ಕೆ ಜವಾಬ್ದಾರಿ ಉಳ್ಳದಲ್ಲ. Your school is not responsible. ನಿನ್ನ ಶಾಲೆ ಇದಕ್ಕೆ ಜವಾಬ್ದಾರಿ ಉಳ್ಳದಲ್ಲ. I am responsible for who I am today. ನಾನು ಇದರಲ್ಲಿ ಯಾವನಾಗಿದ್ದಾನೋ ಅದಕ್ಕೆ ನಾನೇ ಜವಾಬ್ದಾರನಾಗಿದ್ದೇನೆ.
Amen. ಆಮೆನ್. Let's accept the truth. ಆ ಒಂದು ನಿಜಾಂಶವನ್ನು ನಾವು ಅರಿತುಕೊಳ್ಳಬೇಕು, ಅದನ್ನು ಒಪ್ಪಿಕೊಳ್ಳಬೇಕು. அந்த கட்டத்துக்கு வர வரைக்கும் அடுத்த கட்டத்துக்கு நாம போக முடியாது. ಆ ಒಂದು ಹಂತಕ್ಕೆ ಬರುವವರೆಗೂ ಇನ್ನೊಂದು ಹಂತಕ್ಕೆ ನಾವು ಹೋಗಲು ಸಾಧ್ಯವಿಲ್ಲ. Don't start blaming others. ನಾವು ಬೇರೊಬ್ಬರ ಮೇಲೆ ದೂರು ಸಲ್ಲಿಸುವುದರಿಂದ ಏನು ಪ್ರಯೋಜನವಿಲ್ಲ. ಮನುಷ್ಯனுடைய குணமே என்னவென்றால் மற்றவர்களுக்கு பழியை நாம் சுமத்துவது. ಮನುಷ್ಯನ ಒಂದು ಗುಣವೇನೆಂದರೆ ಬೇರೆಯವರ ಮೇಲೆ ನೆಪವನ್ನು ಹಾಕುವುದು. Amen. ಆಮೆನ್. Don't do that. ಅದನ್ನು ಮಾಡಬೇಡಿ. I am responsible ನಾನು ಜವಾಬ್ದಾರಿ ಉಳ್ಳವನಾಗಿ for what I am today. ಈ ದಿನದಲ್ಲಿ ನಾನು ಏನಾಗಿದ್ದೇನೋ ಅದಕ್ಕೆ ನಾನೇ ಜವಾಬ್ದಾರಿ. நல்லது நடந்தாலும் ಒಳ್ಳೆಯದು ನಡೆದರು நான் தான் ಅದಕ್ಕೆ ಕಾರಣ. ನಾನೇ ಅದಕ್ಕೆ ಕಾರಣ. என் வாழ்க்கையில ಕೆಟ್ಟது நடந்தாலும் ನನ್ನ ಜೀವನದಲ್ಲಿ ಕೆಟ್ಟದ್ದು ನಡೆದರು ಅದಕ್ಕೆ நான் தான் ಕಾರಣ. ಅದಕ್ಕೆ ನಾನೇ ಕಾರಣ. மற்றவங்கள பழி சுமத்துறத நம்ம முதலாவது நிக்க வைக்கணும். ಬೇರೆಯವರ ಮೇಲೆ ತಪ್ಪು ಹೊರಿಸುವುದನ್ನು ಮೊದಲನೆಯದಾಗಿ ನಾವು ನಿಲ್ಲಿಸಬೇಕು. Amen. ಆಮೆನ್. So understand, because God gives an opportunity to choose life. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ದೇವರು ನಮಗೆ ನಮ್ಮ ಜೀವನವನ್ನು ಆರಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ. God is asking us to choose. ನಮಗೆ ಆ ಒಂದು ಅವಕಾಶವನ್ನು ಆರಿಸಿಕೊಳ್ಳುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. ಅಳಿನೋன்னு சொன்னாக்கா ನೀನು ನಾಶವಾಗಬೇಕಾದರೆ ಸಮಾಧಾನ ಬೇಡன்னு சொன்னீங்கன்னா ಸಮಾಧಾನ ಬೇಡ ಎಂಬುದಾಗಿ ಹೇಳಿದರೆ, ಬೇಡன்னு சொன்னீங்கன்னா ಸಂತೋಷ ಬೇಡ ಎಂಬುದಾಗಿ ಹೇಳಿದರೆ, ದೇವರ ತೇಡುವುದು ಬೇಡ. ಹಾಗಾದರೆ ದೇವರನ್ನು ಹುಡುಕುವುದು ಬೇಡ. ಆಮೆನ್. ಆಮೆನ್. ಆனா உங்களுக்கு ಸಂತೋಷ வேணும்னா, ಆದರೆ ನಿಮಗೆ ಸಂತೋಷ ಬೇಕು, ಸಮಾಧಾನ வேணும்னா, ಸಮಾಧಾನ ಬೇಕು, ಆಶೀರ್ವಾದ வேணும்னா, ಆಶೀರ್ವಾದ ಬೇಕು, அப்ப choose God. ಹಾಗಾದರೆ ನೀವು ದೇವರನ್ನು ಆರಿಸಿಕೊಳ್ಳಿ. ಆಮೆನ್. ಆಮೆನ್. ಯೋಶುವ ಅದನ್ನ ಕೇக்குறாரு. ಯೋಶುವನು ಅದನ್ನೇ ಕೇಳುತ್ತಿದ್ದಾನೆ. எவ்வளவு நாளுக்கு நீங்க குந்தி குந்தி நடப்பீங்க? ಎಷ್ಟು ದಿನಕ್ಕೆ ನೀವು ಕುಂಟಿ ಕುಂಟಿ ನಡೆಯುತ್ತೀರಾ? Decide today. ಈ ದಿನದಲ್ಲಿ ತೀರ್ಮಾನಿಸಿಕೊಳ್ಳಿ. ಯಾರ ನೀங்க ನಂಬ போறீங்க? ಯಾರನ್ನು ನೀವು ನಂಬಲಿಕ್ಕಿದ್ದೀರಾ? ಯಾರ ನೀங்க பின்பற்ற போறீங்க? ಯಾರನ್ನು ನೀವು ಹಿಂಬಾಲಿಸಲಿಕ್ಕಿದ್ದೀರಾ? ಆದರೆ ನಾನು, என் வீட்டாರು, ನನ್ನ ಮನೆಯವರು ಕರ್ತரையே ಸೇವಿಸುವ, ನಾನು ದೇವರನ್ನೇ ಹಿಂಬಾಲಿಸುತ್ತೇವೆ. Hallelujah. ಹಲ್ಲೆಲೂಯಾ. Decide today. ಈ ದಿನದಲ್ಲಿ ತೀರ್ಮಾನಿಸಿಕೊಳ್ಳಿ. ಎಷ್ಟು ದಿನಗಳು ದೇವರನ್ನು ಮಾತಿ ಮಾತಿ ವಾಳ போறீங்க? ಲೋಕಕ್ಕೂ ದೇವರೊಂದಿಗೆ ನೀವು ಬದಲಾಯಿಸಿ ಬದಲಾಯಿಸಿ ಜೀವಿಸುವವರಾಗಿದ್ದೀರಾ? ನಾಳೆಗೆ ಒಂದು ಕಾಲ ಅಂದ ಪಕ್ಕಮೋ ಒಂದು ಕಾಲ ಇಂದ ಪಕ್ಕಮೋ ವೆಚ್ಚಿ ವಾಳ. ಎಷ್ಟು ದಿನಗಳು ಒಂದು ಕಾಲ ಅಲ್ಲಿ ಒಂದು ಕಾಲ ಇಲ್ಲಿ ಇಟ್ಟು ನೀವು ಜೀವಿಸುತ್ತೀರಾ? எவ்வளவு நாளைக்கு தேவனுக்கு பாதி உலகத்துக்கு பாதின்னு வாழ போறீங்க? ಎಷ್ಟು ದಿನಗಳಿಗೆ ದೇವರಿಗೆ ಅರ್ಧ ಲೋಕಕ್ಕೆ ಅರ್ಧ ಎಂಬುದಾಗಿ ಜೀವಿಸುತ್ತೀರಾ? Life is going to destroy. ನಮ್ಮ ಜೀವನವು ನಾಶವಾಗಲಿಕ್ಕಿದೆ. It will not go anywhere. ಅದು ನಾವು ಎಲ್ಲೂ ಹೋಗಲು ಸಾಧ್ಯವಿಲ್ಲ. Decide today. ಈ ದಿನದಲ್ಲಿ ತೀರ್ಮಾನಿಸಿಕೊಳ್ಳಿ. ದೇವರು ಹೇಳುತ್ತಿದ್ದಾನೆ, ನಿಮಗೆ ಮುಂದೆ ನನ್ಮೆயை வைத்திருக்கிறேன், ನಾನು ಒಳ್ಳೆಯದನ್ನಿಟ್ಟಿದ್ದೇನೆ. முன்பதாக ನಾನು ನಿಮಗೆ ಮುಂದೆ ಜೀವನ வைத்திருக்கிறேன், ಜೀವವನ್ನಿಟ್ಟಿದ್ದೇನೆ. உனக்கு முன்பதாக ನಿನ್ನ ಮುಂದೆ ಅழிவை வைத்திருக்கிறேன், ನಾಶನವನ್ನಿಟ್ಟಿದ್ದೇನೆ. உனக்கு முன்பதாக ನಿನ್ನ ಮುಂದೆ ಮರಣத்தை வைத்திருக்கிறேன். ಮರಣವನ್ನಿಟ್ಟಿದ್ದೇನೆ. நீ எதை தெரிந்து கொள்கிறாய்? ನೀನು ಯಾವುದನ್ನು ಆರಿಸಿಕೊಳ್ಳುತ್ತೀಯೋ, நீ எதை தெரிந்து கொள்கிறாயோ, ನೀನು ಯಾವುದನ್ನು ಆರಿಸಿಕೊಳ್ಳುತ್ತೀಯೋ ಅದು ಉನಕ್ಕೆ ಆಶೀರ್ವಾದமாக, ಅದು ನಿನಗೆ ಆಶೀರ್ವಾದವಾಗಿ ಬದಲಾವಣೆಯಾಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮರಣத்தை தெரிந்து கொண்டே ನಾನು ಮರಣವನ್ನು ಆರಿಸಿಕೊಂಡರೆ ಸಂತೋಷத்தை ನಾನು ಕೇಳಕ முடியாது. ಸಂತೋಷವನ್ನು ನಾನು ಕೇಳಲು ಸಾಧ್ಯವಿಲ್ಲ. ಅಳಿವಿಕ್ಕೆ தெரிந்து கொண்டே ನಾನು ನಾಶನವನ್ನು ಆರಿಸಿಕೊಂಡು ಸಮಾಧಾನத்தை ನಾನು தேட முடியாது. ಸಮಾಧಾನವನ್ನು ನಾನು ಹುಡುಕಲು ಸಾಧ್ಯವಿಲ್ಲ. ಒಂದು ಉಲಗಕ್ಕೆ பின்னாடி போகணும், ಒಂದು ಲೋಕದ ಹಿಂದೆ ಹೋಗಬೇಕು, ದೇವನಿಗೆ பின்னாடி போகணும், ಇನ್ನೊಂದು ದೇವರ ಹಿಂದೆ ಹೋಗಬೇಕು. ಆದ್ರೆ ಯೇಸು சொல்றாரு, ಆದ್ರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಪರಿಪೂರ್ಣವಾದ ಜೀವನ, ಪರಿಪೂರ್ಣವಾದಂತಹ ಜೀವನವು என்னிடத்துல இருக்கு, ನನ್ನ ಬಳಿಯಲ್ಲಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. எந்த தவறான வழியிலயோ, ಯಾವ ತಪ್ಪಾದ ದಾರಿಯಲ್ಲಿಯೂ உனக்கு ஆசீர்வாதம் வந்தாலும் ನಿನಗೆ ಆಶೀರ್ವಾದ ಬಂದರೂ ಸಹ ಸಮಾಧಾನ ಕೊಡುಕಾது. ಅದು ನಿನಗೆ ಸಮಾಧಾನವನ್ನು ಕೊಡುವುದಿಲ್ಲ. ವಿರೋಧமாக, ದೇವರಿಗೆ ವಿರೋಧವಾಗಿ எப்படி நீ சம்பாதிச்சாலும், ಹೇಗೆ ನೀನು ಸಂಪಾದಿಸಿದರು ಸಂತೋಷம் ಕೊಡುಕಾது. ಅದು ನಿನಗೆ ಸಂತೋಷವನ್ನು ಕೊಡುವುದಿಲ್ಲ. ಇಲ್ಲದ ಒಂದು ಪಾದೆಯಲ್ಲಿ, ದೇವರು ಇಲ್ಲದಂತ ಒಂದು ಹಾದಿಯಲ್ಲಿ ಎவ்வளோ இருந்தாலும் ನಿನಗೆ ಎಷ್ಟೇ ಇದ್ದರೂ ಆಶೀರ್ವಾದமாக ಇರುತ್ತದೆ, ಆಶೀರ್ವಾದವಾಗಿರುವುದಿಲ್ಲ. ಏನೆಂದ್ರಾಲ್, ಯಾಕೆಂದರೆ ಜೀವನ್ ಜೀವವು ಅವರ இடத்துல இருக்கிறது, ಆತನ ಬಳಿಯಿಂದ ಬರುತ್ತದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಟ್ಸ್ ವೆರಿ ಕ್ಲಿಯರ್. ಇದು ಬಹಳ ಸ್ಪಷ್ಟವಾಗಿದೆ. ಸಮಾಧಾನ ಅವರುடையது, ಸಮಾಧಾನವು ಆತನದ್ದು, ಸಂತೋಷಂ ಅವರುடையது, ಸಂತೋಷವು ಆತನದ್ದು, ಪರಿಪೂರ್ಣವಾದ ಜೀವನ ಅವರುடையது, ಪರಿಪೂರ್ಣವಾದಂತಹ ಜೀವನವು ಆತನದ್ದು, ನಿತ್ಯ ಜೀವನ ಅವರುடையது, ನಿತ್ಯ ಜೀವವು ಆತನದ್ದು. ಆಮೆನ್. ಆಮೆನ್. அப்போ இதெல்லாம் உங்களுக்கு வேணும்னா நீங்க எங்க தேடணும்? ಇದೆಲ್ಲ ನಿಮಗೆ ಬೇಕಾದರೆ ನೀವು ಏನನ್ನು ಹುಡುಕಬೇಕು? ಆಮೆನ್. ಆಮೆನ್. HDFC ಬ್ಯಾಂಕ್ல காசை போட்டுட்டு ICIC ಬ್ಯಾಂಕ್ல ವಿತ್ಡ್ರಾ பண்ணினா கொடுப்பானா? HDFC ಬ್ಯಾಂಕ್ ಅಲ್ಲಿ ಹಣವನ್ನು ಹಾಕಿ ICIC ಬ್ಯಾಂಕ್ ಅಲ್ಲಿ ನೀನು ಅದನ್ನು ತೆಗೆದುಕೊಳ್ಳಲು ಹೋದರೆ ಕೊಡುತ್ತಾನಾ?
நீ யாருன்னே தெரியாது யாருன்னு ನೀನು ಯಾರೆಂಬುದೇ ಗೊತ್ತಿಲ್ಲ ಹೋಗಯ್ಯ ಎಂಬುದಾಗಿ. கோடீஸ்வரனா இருந்தாலும் ನೀನು ಕೋಟ್ಯಾಧಿಪತಿಯಾಗಿದ್ದರು அவன் பேங்க்ல போட்டனா நீ எடுக்க முடியாது. ಅವನ ಬ್ಯಾಂಕ್ ಅಲ್ಲಿ ನೀನು ಹಣವನ್ನು ಹಾಕದಿದ್ದರೆ ನೀನು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ஹalleluya. ಹಾಲೆಲೂಯಾ. ஐசிஐசி பேங்க்ல எல்லாம் போட்டுட்டு ನಾನು ICICI ಬ್ಯಾಂಕ್ ಅಲ್ಲಿ ಎಲ್ಲವನ್ನು ಹಾಕಿ HDFC பேங்க்ல போய் சமாதானம் கொடுனாக்க ಅವರು ನೀ ಯಾರன்னு ಕೇಳ್ತಾರೆ. HDFC ಬ್ಯಾಂಕ್ ಅಲ್ಲಿ ಹೋಗಿ ನನಗೆ ಸಮಾಧಾನವನ್ನು ಕೊಡು ಎಂಬುದಾಗಿ ಕೇಳಿದರೆ ಆತನು ನೀನು ಯಾರೆಂಬುದಾಗಿ ಕೇಳುವನು. Where are you depositing? ಎಲ್ಲಿ ನೀನು ಶೇಖರಿಸಿದ್ದೀಯಾ? Where are you learning? ಎಲ್ಲಿ ನೀನು ಕಲಿತಿದ್ದೀಯಾ? பிசாசின் பாதையை தெரிந்து கொண்டு ಸೈತಾನನ ಹಾದಿಗಳನ್ನು ನೀನು ಆರಿಸಿಕೊಂಡು அழிவுக்குரியதாகவும் நாசனத்துக்குரியதான பாதையை நீ தெரிந்து கொண்டு ಅಳಿವಿನ ಹಾದಿಯನ್ನು ನಾಶನದ ಹಾದಿಯನ್ನು ನೀನು ಆರಿಸಿಕೊಂಡು என் வாழ்க்கையில சமாதானம் இல்லைன்னு சொன்னீனா ನನ್ನ ಜೀವನದಲ್ಲಿ ಸಮಾಧಾನವಿಲ್ಲ ಎಂಬುದಾಗಿ ಹೇಳಿದರೆ அது சமாதானம் இவர இடத்துல அல்லவா இருக்கிறது. ಆ ಸಮಾಧಾನವು ಈತನ ಬಳಿಯಲ್ಲಿದೆ. How will you find out? ಯಾವ ರೀತಿಯಾಗಿ ನೀನು ಅದನ್ನು ಕಂಡುಕೊಳ್ಳುವುದು? ஆமென். ಆಮೆನ್. பாஸ்டர் சமாதானமே இல்ல பாஸ்டர். ಬೋಧಕರೇ ಸಮಾಧಾನವೇ ಇಲ್ಲ. என் ஃபர்ஸ்ட் கேள்வி ನನ್ನ ಮೊದಲನೆಯ எங்க ಪ್ರಶ್ನೆ, தேடுன? ಎಲ್ಲಿ ನೀನು ಹುಡುಕಿದ್ದೀಯಾ? Did you write check in the right place? ನೀನು ಸರಿಯಾಗಿ ನೀನು ಅದನ್ನು ಹೋಗಿ ಹುಡುಕಿದ್ದೀಯಾ ಸರಿಯಾದ ಸ್ಥಳದಲ್ಲಿ? Amen. ಆಮೆನ್. God Jesus came to give us abundant life. ಯೇಸು ಕ್ರಿಸ್ತನು ನಮಗೆ ಅಪರಿಮಿತವಾದಂತಹ ಜೀವವನ್ನು ಕೊಡುವುದಕ್ಕೆ ಬಂದನು. He took his life. ಆತನು ತನ್ನ ಜೀವವನ್ನೇ ಕೊಟ್ಟನು. இந்த பரிபூர்ணமான ஜீவன ஆதாம் இழந்துட்ட பிறகு ಈ ಪರಿಪೂರ್ಣವಾದಂತಹ ಜೀವನವನ್ನು ಆದಾಮನು ಕಳೆದುಕೊಂಡ ನಂತರ மறுபடியும் நமக்கு கொடுப்பதற்கு ಪುನಃ ನಮಗೆ ಕೊಡುವುದಕ್ಕೆ ಯೇಸು ಕ್ರಿಸ್ತನು அவருடைய ஜீவனையே கொடுக்க வேண்டியதா இருந்துச்சு. ಆತನು ತನ್ನ ಜೀವವನ್ನೇ ಕೊಡಬೇಕಾಗಿತ್ತು. Jesus gave his life to make sure that you and I live a happy life. ಯೇಸು ಕ್ರಿಸ್ತನು ತನ್ನ ನೀನು ನಾನು ಸಂತೋಷವಾಗಿ ಬಾಳುವುದಕ್ಕೆ ಆತನು ತನ್ನ ಜೀವವನ್ನೇ ಕೊಟ್ಟನು. Amen. Amen. God shed his blood to enjoy. ದೇವರು ತನ್ನ ರಕ್ತವನ್ನು ನಾವು ಆನಂದದಿಂದ ಅನುಭವಿಸುವುದಕ್ಕೆ ಕೊಟ್ಟನು. Hallelujah. Hallelujah. See, I give a gift to my daughter. ನಾನು ನನ್ನ ಮಗಳಿಗೆ ಒಂದು ಉಡುಗೊರೆಯನ್ನು ಕೊಡುತ್ತೇನೆ. What gives me happiness? ನನಗೆ ಅದರಿಂದ ಏನು ಸಂತೋಷ ಬರುತ್ತದೆ? நான் என் பிள்ளைக்கு ஒரு gift கொடுக்கிறேன். ನಾನು ನನ್ನ ಮಗಳಿಗೆ ಒಂದು ಉಡುಗೊರೆಯನ್ನು ಕೊಡುತ್ತೇನೆ. எனக்கு என்ன சந்தோஷம் கிடைக்குது? ಅದರಿಂದ ನನಗೇನು ಸಂತೋಷ ಸಿಗುತ್ತದೆ? அவ அந்த பொருளை வைத்து ஆடி அதுல அவளுக்கு சந்தோஷம் வரும்போது எனக்கு சந்தோஷம். ಅವಳು ಆ ಒಂದು ವಸ್ತುವಿನಿಂದ ಆಟವಾಡಿ ಅವಳು ಸಂತೋಷವನ್ನು ಅನುಭವಿಸುವಾಗ ಅದರಿಂದ ನನಗೆ ಸಂತೋಷ. ஆனா அது அவ வாங்கி ஒரு ஷோகேஸ்ல வச்சுட்டு அதுக்கு விருப்பமே இல்லாம இருந்தா எனக்கு ஐயோ நான் வாங்கி கொடுத்தது ವೇಸ್ಟ್ ಆಯಿடுச்சேன்னு ஒரு ಕವಲೆಯಾ இருக்கும். ಆದರೆ ಅವಳು ಅದನ್ನು ತೆಗೆದುಕೊಂಡು ಅದನ್ನು ಒಂದು ಶೋಕೇಸಲ್ಲಿಟ್ಟು ಅದನ್ನು ಆಡದೇ ಇದ್ದರೆ ಅಯ್ಯೋ ನಾವು ತೆಗೆದುಕೊಟ್ಟಿದ್ದೇ ವ್ಯರ್ಥ ಎಂಬುವಂತ ಚಿಂತೆ ನನಗಿರುತ್ತದೆ. She has got a scooter. ಆಕೆಗೆ ಒಂದು ಸ್ಕೂಟರ್ ಇದೆ. ಆனா வாங்குன நாள்ல இருந்து என் டேபிள் மேல தான் இருக்கு அந்த ಸ್ಕೂಟರ್. ಆದರೆ ಅದನ್ನು ತೆಗೆದುಕೊಂಡ ದಿನದಿಂದ ನನ್ನ ಟೇಬಲ್ ಮೇಲೆ ಇದೆ. Why? ಯಾಕೆ? ಅದು ಇடம் ಇಲ್ಲ ಅங்க ಯೂಸ್ பண்றதுக்கு. ಅದನ್ನು ಉಪಯೋಗಿಸುವುದಕ್ಕೆ ಅಲ್ಲಿ ಸ್ಥಳವಿಲ್ಲ. ಅದಕ್ಕೆ அந்த ಸ್ಕೂಟರ್ ಫ್ರೀಯಾ ಬರಲ್ಲ. ಅದಕ್ಕೋಸ್ಕರ ಆ ಸ್ಕೂಟರ್ ಹಾಗೆ ಸುಮ್ಮನೆ ಬರಲಿಲ್ಲ. We paid money for that scooter. ಆ ಸ್ಕೂಟರ್ಗೆ ನಾವು ಹಣವನ್ನು ಕೊಟ್ಟಿದ್ದೇವೆ. But that scooter is not giving joy for her. ಆದರೆ ಆ ಸ್ಕೂಟರ್ ಆಕೆಗೆ ಸಂತೋಷವನ್ನು ಕೊಡುತ್ತಿಲ್ಲ. ಯಾಕೆ? She don't know to use it. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕೆಂಬುದು ಆಕೆ ಗೊತ್ತಿಲ್ಲ. ಪರಿಪೂರ್ಣமான ಜೀವನ ಆಂಡವರು ನಮಗೆ ಕೊಡುತ್ತದೆ ಇಲವಸಮ இருந்தாலும் ಪರಿಪೂರ್ಣವಾದಂತಹ ಜೀವವನ್ನು ದೇವರು ನಮಗೆ ಆತನು ಸುಮ್ಮನೆ ಹಾಗೆ ಆತನು ಉದಾರತ್ವವಾಗಿ ಕೊಟ್ಟಿದ್ದರು. ಅವರು ಒಂದು ವಿಲಕ್ರಿಯತೆ ಅದ ಸೆಲುತ್ತಿ ಕೊಡುತ್ತಾರೆ. ಆತನು ಅದಕ್ಕೆ ಒಂದು ಬೆಲೆಯನ್ನು ಕಟ್ಟಿ ಅದನ್ನು ನಮಗೆ ಕೊಟ್ಟಿದ್ದಾನೆ. ಆ ವಿಲಕ್ರಿಯಂ ಅವರುடைய ಜೀವನವಾಗಿ இருந்தது. ಆ ಒಂದು ಬೆಲೆಯು ಯೇಸು ಕ್ರಿಸ್ತನ ಜೀವವಾಗಿತ್ತು. ಅವರ ಜೀವನವನ್ನೇ ಕೊಡುತ್ತಿ ಆತನು ತನ್ನ ಜೀವವನ್ನೇ ಕೊಟ್ಟು ನಮಗೆ ಎಲ್ಲರಿಗೂ ಒಂದು ಪರಿಸೆ ಕೊಡುತ್ತಾ. ಆತನು ಎಲ್ಲರಿಗೂ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾನೆ. அந்த ಪರಿಸುதான் ಆ ಉಡುಗೊರೆಯೇ ಪರಿಪೂರ್ಣமான ಜೀವ, ಪರಿಪೂರ್ಣವಾದಂತಹ ಜೀವವಾಗಿದೆ. ಅವರು சொல்றாரு, ಆತನು ಹೇಳುತ್ತಿದ್ದಾನೆ, ನಾನು ರಕ್ತத்தை ಸಿಂದಿನೆ, ನಿನಗೋಸ್ಕರ ನಾನು ರಕ್ತವನ್ನು ಸುರಿಸಿದ್ದೇನೆ, ನಾನು ಅಡಿகளை வாங்கிಕೊಂಡೆ, ನಿನಗೋಸ್ಕರ ನಾನು ಏಟುಗಳನ್ನು ತಿಂದಿದ್ದೇನೆ, என் மாமிசம் பிக்கப்பட்டது, ನಿನಗೋಸ್ಕರ ನನ್ನ ಮಾಂಸವು ಕೀಳಲ್ಪಟ್ಟಿತು, ಜೀವನ ಕೊಡುತ್ತ, ನಿನಗೋಸ್ಕರ ನನ್ನ ಜೀವವನ್ನು ಕೊಟ್ಟಿದ್ದೇನೆ. ಯಾಕೆ ಗೊತ್ತಾ? நான் படைத்த ஜனங்கள் பரிபூரணமான ஜீவனை வாழ வேண்டும் என்று சொல்லி, ನಾನು ಉಂಟು ಮಾಡಿದಂತಹ ಜನರು ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಬೇಕೆಂಬುದಾಗಿ ಹೇಳಿ, God's only desire for you and me is to live abundant and happy life. ನೀನು ನಾನು ಒಂದು ಸಂತೋಷವಾದ ಅಪರಿಮಿತವಾದಂತಹ ಜೀವನವನ್ನು ಜೀವಿಸಬೇಕೆಂಬುದಾಗಿಯೇ ದೇವರು ಬಯಸುತ್ತಾನೆ. God never
never called us to live a unhappy life. ನಾವು ಸಂತೋಷವಿಲ್ಲದಂತ ದುಃಖವಾದಂತ ಜೀವನವನ್ನು ಜೀವಿಸುವುದಕ್ಕೆ ದೇವರು ನಮ್ಮನ್ನು ಎಂದೆಂದಿಗೂ ಕರೆದಿಲ್ಲ. Amen. ಆಮೆನ್. கஷ்டத்துல வாழ்வது தேவனுடைய விருப்பம் கிடையாது. ಕಷ್ಟದಲ್ಲಿ ಜೀವಿಸುವುದು ದೇವರ ಬಯಕೆ ಅಲ್ಲ. வேதனையில வாழ்வது தேவனுடைய சித்தம் கிடையாது. ವೇದನೆಯಲ್ಲಿ ಜೀವಿಸುವುದು ದೇವರ ಚಿತ್ತವಲ್ಲ. துன்பத்துல வாழ்வது தேவனுடைய சித்தம் கிடையாது. ದುಃಖದಲ್ಲಿ ಜೀವಿಸುವುದು ದೇವರ ಚಿತ್ತವಲ್ಲ. வறுமையில வாழ்வது தேவனுடைய சித்தம் கிடையாது. ದರಿದ್ರದಲ್ಲಿ ಬಾಳುವುದು ದೇವರ ಚಿತ್ತವಲ್ಲ. அவர் உன்னை பரிபூர்ணமாக அழகாக சந்தோஷமாக நீ வாழ வேண்டும் என்று சகலத்தையும் படைத்து அவர் ஜீவனை கொடுத்து உனக்கு அந்த பரிபூர்ணமான ஜீவனை மீட்டு கொடுத்தவராயிருக்கிறார். ಆತನು ನಿನಗೋಸ್ಕರ ಪರಿಪೂರ್ಣವಾದಂತಹ ಜೀವನವನ್ನು ಆನಂದವಾದಂತಹ ಜೀವನವನ್ನು ಜೀವಿಸಬೇಕೆಂಬುದಕ್ಕಾಗಿ ಆತನು ತನ್ನ ಜೀವವನ್ನು ಕೊಟ್ಟು ಪರಿಪೂರ್ಣವಾದಂತಹ ಜೀವವನ್ನು ನಿನಗೆ ಹಿಂತಿರುಗಿಸಿ ಕೊಟ್ಟಿದ್ದಾನೆ. Understand, my people, God gave his life so that you and I can restore an abundant life in us. ನನ್ನ ಜನರೇ, ನೀವು ಅರ್ಥ ಮಾಡಿಕೊಳ್ಳಿ, ದೇವರು ತನ್ನ ಜೀವವನ್ನು ಕೊಟ್ಟಿದ್ದು ನೀನು ನಾನು ಆ ಪರಿಪೂರ್ಣವಾದಂತಹ ಜೀವವನ್ನು ಪುನಃ ಹೊಂದಿಕೊಂಡು ಜೀವಿಸುವುದಕ್ಕೆ. எப்பெல்லாம் ஒரு மனுஷன் சந்தோஷமா இல்லாம வாழ்கிறானோ அவன் தேவனுடைய சித்தத்துக்கு குறைவாய் வாழ்கிறான் என்றது அர்த்தம். ಯಾವಾಗೆಲ್ಲ ಒಬ್ಬ ಮನುಷ್ಯನು ಸಂತೋಷವಿಲ್ಲದಂತಹ ಜೀವನವನ್ನು ಜೀವಿಸುತ್ತಾನೋ ಅವನು ದೇವರ ಒಂದು ಚಿತ್ತಕ್ಕೆ ಕೊರತೆ ಉಳ್ಳವನಾಗಿ ಜೀವಿಸುತ್ತಾನೆ ಎಂಬುದರ ಅರ್ಥ. Amen. ಆಮೆನ್. சந்தோஷம் இல்லாத வாழ்கிற ஒரு மனுஷன் தேவனுடைய சித்தத்துக்கு குறைவாய் வாழ்கிறான் என்கிறது அர்த்தம். ಸಂತೋಷವಿಲ್ಲದಂತ ಒಬ್ಬ ಮನುಷ್ಯನು ದೇವರ ಚಿತ್ತಕ್ಕೆ ಕೊರತೆಯುಳ್ಳವನಾಗಿ ಜೀವಿಸುತ್ತಿದ್ದಾನೆ ಎಂಬುದು ಒಂದು ಅರ್ಥ. தேவனுடைய சித்தம், ಯಾಕೆಂದರೆ ದೇವರ ಚಿತ್ತವು நான் சந்தோஷமாய் வாழ்வது, ನಾನು ಸಂತೋಷವಾಗಿ ಜೀವಿಸುವುದೇ, ಅಪರಿಮಿತವಾದಂತಹ ಜೀವನವು. ஹalleluya. ಹಲ್ಲೆಲೂಯಾ. ஆனா பிரச்சனை என்னன்னா, ಆದರೆ ಸಮಸ್ಯೆ ಏನೆಂದರೆ சந்தோஷம் எங்க இருக்குதுன்றது தவறான இடத்துல நாம தேடுகிறோம். ಸಂತೋಷವು ಎಲ್ಲಿದೆ ಎಂಬುದನ್ನು ನಾವು ತಪ್ಪಾದ ಸ್ಥಳದಲ್ಲಿ ಹುಡುಕುತ್ತೇವೆ. பிசாசு, ಸೈತಾನನು, he duplicates everything. ಆತನು ಅವನು ಎಲ್ಲವನ್ನು ನಕಲಿತನವಾಗಿ ಮಾಡುತ್ತಾನೆ. உண்மையான சந்தோஷத்தை நாம் தேடாமல் ನಿಜವಾದಂತಹ ಸಂತೋಷವನ್ನು ನಾವು ಹುಡುಕದೆ டூப்ளிகேட் சந்தோஷத்தை தேடும்போது ನಕಲಿಯ ಸಂತೋಷವನ್ನು ನಾವು ಹುಡುಕುವಾಗ அவன் உனக்கு சந்தோஷம் கொடுக்கறான், ಅವನು ನಿನಗೆ ಸಂತೋಷವನ್ನು ಕೊಡುತ್ತಾನೆ, அதோட சேர்ந்து உன் வாழ்க்கையை அழிக்கவும் பார்க்கறான். ಅದರೊಂದಿಗೆ ನಿನ್ನ ಜೀವನವನ್ನು ನಾಶಪಡಿಸುವುದಕ್ಕೂ ನೋಡುತ್ತಾನೆ. ಚೈನಾ ಸೆಟಪ್ போல, ಈ ಒಂದು ಚೈನಾ ವಸ್ತುಗಳ ಹಾಗೆ. ஒரு ஐபோன் வாங்கணும்னா ಒಂದು ಐಫೋನ್ ಅನ್ನು ತೆಗೆದುಕೊಂಡರೆ விலை ಜಾಸ್ತಿ தான், ಇದರ ಒಂದು ಬೆಲೆಯು ಅಧಿಕ. ஆனா அதே ಆಪ್ಷನ್ಸ್ இருக்கு. ಆದರೆ ಅದೇ ಒಂದು ಆಪ್ಷನ್ ಇರುವಂತ ಬೇರೆ ಫೋನು ரொம்ப குறைவான விலையில கிடைக்கும், ಬಹಳ ಕಡಿಮೆಯ ಬೆಲೆಯಲ್ಲಿ ಸಿಗುತ್ತದೆ. ஆனா அது நடக்குது, ಆದರೆ ಅದು ನಡೆಯುತ್ತದೆ, ஆனா கொஞ்ச நாள்ல அது ರಿಪೇರ್ ಆಯ್ತು. ಆದರೆ ಸ್ವಲ್ಪ ದಿನಗಳಲ್ಲಿ ಅದು ಕೆಟ್ಟು ಹೋಗುತ್ತದೆ. இப்படிதான் வாழ்க்கையில சந்தோஷம். ಜೀವನದಲ್ಲಿಯೂ ಸಹ ಇದೇ ರೀತಿಯಾದಂತಹ ಸಂತೋಷ. பிசாசு பல விதமான வழிகளை காட்டுறான். ಸೈತಾನನು ಹಲವಾರು ದಾರಿಗಳನ್ನು ತೋರಿಸುತ್ತಾನೆ. இந்த பணம் பாரு, ನೋಡು ಈ ಹಣವನ್ನು ನೋಡು, சந்தோஷம் கிடைக்கும். ಈ ಸಂತೋಷ ಸಿಗುತ್ತದೆ. ಈ ಹುಡುಗಿ ನೋಡು, ನಿನಗೆ ಸಂತೋಷ ಸಿಗುತ್ತದೆ. இந்த வேலை பாரு, ಈ ಕೆಲಸ ನೋಡು, ಸಂತೋಷ ನಿನಗೆ ಸಂತೋಷ ಸಿಗುತ್ತದೆ. ಕುಡಿಸಿ ಪಾರು, ಇದನ್ನು ಹಿಡಿದು ಇದನ್ನು ಕುಡಿದು ನೋಡು, ನಿನಗೆ ಸಂತೋಷ. ಯೂಸ್ ಮಾಡಿ ಪಾರು, ಇದನ್ನು ಉಪಯೋಗಿಸಿ ನೋಡು, ಇದನ್ನು ಸಂತೋಷ ಸಿಗುತ್ತದೆ. ಆರಂಭದಲ್ಲಿ ಸಂತೋಷம் தான், ಪ್ರಾರಂಭದಲ್ಲಿ ಸಂತೋಷವೇ, முடிவு ಆದರೆ ಅದರ ಅಂತ್ಯವು ಅழிವು, ಅದರ ನಾಶನವು. ஏன்னா சந்தோஷம் எங்க இருக்கு? ಯಾಕೆಂದರೆ ಸಂತೋಷವೆಲ್ಲಿದೆ? ಯೇಸುವಿನಲ್ಲಿದೆ, ಯೇಸುವಿನ ಬಳಿಯಲ್ಲಿ. ಪರಿಪೂರ್ಣವಾದ ಜೀವನ ಎங்க இருக்கு? ಪರಿಪೂರ್ಣವಾದಂತಹ ಜೀವವೆಲ್ಲಿದೆ? ಯೇಸುವಿನಲ್ಲಿದೆ, ಯೇಸುವಿನ ಬಳಿಯಲ್ಲಿ. ಆಮೆನ್, ಆಮೆನ್. ಸೋ abundant life, தேவன் நம்ம வந்து ಪರಿಪೂರ್ಣವಾದ வாழ்க்கை வாழ ಆಸೆಪಡುகிறார். ದೇವರು ನಾವು ಒಂದು ಅಪರಿಮಿತವಾದಂತಹ ಜೀವನವನ್ನು ಜೀವಿಸುವುದಕ್ಕೆ ಬಯಸುತ್ತಾನೆ. ಬಟ್ ವಾಟ್ ಮೇಕ್ಸ್ us not to enjoy the abundant life? ಆದರೆ ಆ ಒಂದು ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಿದ ಹಾಗೆ ನಮಗೆ ಏನು ಬರುತ್ತದೆ, ಏನು ಕಾರಣಗಳು? இந்த பரிபூர்ணமான வாழ்க்கையை நான் வாழாதபடிக்கு எனக்கு வருகிற தடைகள் எது? ಈ ಒಂದು ಪರಿಪೂರ್ಣವಾದಂತಹ ಜೀವನವನ್ನು ಜೀವಿಸಲಾಗದೆ ನನಗೆ ಬರುವಂತಹ ಅಡ್ಡಿಗಳು ಯಾವುವು? ಪಾಪವು. ಪಾಪವು. sin, ಪಾಪವು stops ತಡೆಗಟ್ಟುತ್ತದೆ your abundant life. ನಿನ್ನ ಅಪರಿಮಿತವಾದಂತಹ ಆಶೀರ್ವಾದದ ಜೀವನವನ್ನು ತಡೆಗಟ್ಟುತ್ತದೆ. ನಿನ್ನ ಪಾಪಗಳು ಸಂತೋಷமான வாழ்க்கைக்கு, ಸಂತೋಷವಾದಂತಹ ಜೀವನಕ್ಕೆ ஒரு முற்றுப்புள்ளியை வைக்கிறது, ಒಂದು ವಿರಾಮವನ್ನು ಇಡುತ್ತದೆ.
ஆமென். ಆಮೆನ್. ஒரு பாருங்க, இந்த கெட்ட குமாரன் கதையை கேட்டீங்கன்னா, ಆ ಒಂದು ಹಿರಿಮಗನ ಕಥೆಯನ್ನು ನಾವು ಕೇಳಿರಬಹುದು. he had an abundant life. ಅವನಿಗೆ ಅಪರಿಮಿತವಾದಂತಹ ಜೀವನವಿತ್ತು, ஒரு குறையும் இருக்கல. ಯಾವ ಕೊರತೆ ಇಲ್ಲ. அவங்க அப்பா வீட்டுல அவனுக்கு எல்லாமே இருந்துச்சு. ಅವನ ತಂದೆಯ ಮನೆಯಲ್ಲಿ ಅವನಿಗೆ ಎಲ್ಲವೂ ಇತ್ತು, எல்லாமே அனுபவிச்சுட்டு இருந்தான். ಎಲ್ಲವನ್ನು ಅನುಭವಿಸುತ್ತಿದ್ದನು. அவனுக்கு என்ன குறை இருந்துச்சு? ಅವನಿಗೆ ಏನು ಕೊರತೆ ಇತ್ತು? வேதம் தெளிவாய் சொல்லுகிறது. ವೇದದಲ್ಲಿ ಸ್ಪಷ್ಟವಾಗಿ அப்பா ಹೇಳಲ್ಪಟ್ಟಿದೆ, வீட்டுல அவனுக்கு தேவையானது எல்லாமே இருந்தது. ತಂದೆಯ ಮನೆಯಲ್ಲಿ ಅವನಿಗೆ ಬೇಕಾದದ್ದು ಎಲ್ಲವೂ ಇತ್ತು. ಆದರೆ அவன் தகப்பனை விட்டு தூரம் போனா, ಅವನು ತಂದೆಯನ್ನು ಬಿಟ್ಟು ದೂರ ಆಗಲಿ ಹೋದನು. அங்க போய் அவனுக்கு கிடைக்கிற எல்லா பங்கும் தொலைத்த பிறகு ಅವನು ಅಲ್ಲಿ ಹೋಗಿ ಅವನ ಎಲ್ಲ ಆಸ್ತಿಯನ್ನು ಕಳೆದುಕೊಂಡ ನಂತರ ஆரம்ப காலகட்டத்துல ಪ್ರಾರಂಭ ಕಾಲಮಾನಗಳಲ್ಲಿ அவன் ரொம்ப சந்தோஷமா இருக்கிறான் அவன் நினைச்சான். ಅವನು ಬಹಳ ಸಂತೋಷವಾಗಿದ್ದೇನೆ ಎಂಬುದಾಗಿ ಅವನು ನೆನೆದುಕೊಂಡನು. ஆனா அவனுடைய முடிவு, ಆದರೆ ಅವನ ಅಂತ್ಯವು பன்றிகளுக்கு போடுகிறது கூட இவனுக்கு கிடைக்காம போன நிலைமை. ಹಂದಿಗಳು ತಿನ್ನುವಂತ ಆಹಾರವನ್ನು ಸಹ ಇವನಿಗೆ ಸಿಗದೆ ಹೋದಂತ ಕಾರಣ. ஆமென். ಆಮೆನ್. நான் ஒண்ணு வாழ்க்கையில சொல்றேங்க, ನಾನೊಂದು ಜೀವನದಲ್ಲಿ ಹೇಳುತ್ತೇನೆ, எதெல்லாம் குறுக்கு வழியில கிடைக்கிறதோ அது உனக்கு சந்தோஷம் கொடுக்காது. ಯಾವುದೆಲ್ಲ ಅಡ್ಡದಾರಿಯಲ್ಲಿ ಸಿಗುತ್ತದೋ ಅದು ನಿನಗೆ ಸಂತೋಷವನ್ನು ಕೊಡುವುದಿಲ್ಲ. எதெல்லாம் விலக்கிரியம் செலுத்தாம உனக்கு கிடைக்கிறதோ அது உனக்கு சந்தோஷம் கொடுக்காது. ಯಾವುದೆಲ್ಲ ಬೆಲೆಯನ್ನು ಕೊಡದೆ ನಿನಗೆ ಸಿಗುತ್ತದೋ ಅದೆಲ್ಲ ನಿನಗೆ ಸಂತೋಷವನ್ನು ಕೊಡುವುದಿಲ್ಲ. எதெல்லாம் நீ பொய் பேசி பித்தலாட்டம் பண்ணி வாங்கினியோ அதெல்லாம் உனக்கு சந்தோஷம் கொடுக்காது. ಯಾವುದನ್ನೆಲ್ಲ ನೀನು ಸುಳ್ಳು ಹೇಳಿ ನೀನು ಬದಲಾಯಿಸಿ ನೀನು ತಗೊಂಡಿಯೋ ಅದೆಲ್ಲ ನಿನಗೆ ಸಂತೋಷ ಕೊಡುವುದಿಲ್ಲ. It will not come. ಅದು ಬರುವುದೇ ಇಲ್ಲ. ஆமென். ಆಮೆನ್. பாருங்க, அந்த தற்காலிகமான சந்தோஷம் கிடைக்கலாம். ಆ ಒಂದು ತಾತ್ಕಾಲಿಕವಾದಂತಹ ಸಂತೋಷವು ನಿನಗೆ ಸಿಗಬಹುದು. அப்பா இடத்துல போய் அவன் சொந்த வாங்கி போகும்போது அந்த கொஞ்ச நாட்களில் அவனுக்கு சந்தோஷம் கிடைச்சிச்சு. ಅವನು ತಂದೆಯ ಬಳಿಯಲ್ಲಿ ಹೋಗಿ ತನ್ನ ಆಸ್ತಿಯನ್ನು ತೆಗೆದುಕೊಂಡು ಹೋಗುವಾಗ ಸ್ವಲ್ಪ ದಿನಗಳು ಅವನಿಗೆ ಸಂತೋಷ ಸಿಕ್ಕಿತು. ஆனா முடிவு என்ன? ಆದರೆ ಅಂತ್ಯವೇನು? முடிவு என்ன? ಆದರೆ ಅಂತ್ಯವೇನು? அழிவு, ನಾಶನ, சாகு, ಸಾವು. சந்தோஷம் இல்ல, ಸಂತೋಷವಿಲ್ಲ, சமாதானம் இல்ல, ಸಮಾಧಾನವಿಲ್ಲ, நிம்மதி இல்ல, ನೆಮ್ಮದಿ ಇಲ್ಲ, வேதனை. ವೇದನೆ. பாருங்க, நிறைய வாலிப பிள்ளைங்களுக்கு இன்னைக்கு இந்த காலகட்டத்தில் 30-35 வயசுல வாழ்க்கையை வெறுத்துறாங்க. ನೋಡಿ, ಈ ಕಾಲಮಾನಗಳಲ್ಲಿ ಅನೇಕ ಯೌವನಸ್ಥ ಹುಡುಗರು 30-35 ವರ್ಷದಲ್ಲಿ ತಮ್ಮ ಜೀವನವನ್ನೇ ಅವರು ತ್ಯಜಿಸುತ್ತಾರೆ. ஏன் தெரியுமா? ಯಾಕೆ ಗೊತ್ತಾ? வேகம், ವೇಗವು வேகம். ವೇಗವು 30 ವಯಸ್ಸುல பார்க்க வேண்டியதெல்லாம் இப்ப இன்னைக்கு 15 ವಯಸ್ಸುல பார்க்கறாங்க. 30 ವರ್ಷದಲ್ಲಿ ನೋಡಬೇಕಾಗಿರುವುದನ್ನು 15 ವರ್ಷಗಳಲ್ಲಿ ನೋಡುತ್ತಾರೆ. அப்ப 60 ವಯಸ್ಸುல ஒருத்த வாழ்க்கையை வெறுக்கிறவங்க இன்னைக்கு 35 ವಯಸ್ಸುல வாழ்க்கையை வெறுக்கிறாங்க. ಆಗ 60 ವರ್ಷದಲ್ಲಿ ಜೀವನವನ್ನು ತ್ಯಜಿಸುವವನು ಈಗ 30 ವರ್ಷದಲ್ಲಿ ಜೀವನವನ್ನು ತ್ಯಜಿಸುತ್ತಾನೆ. வேகம், ವೇಗವು தவறான காரியங்கள், ತಪ್ಪಾದ ಕಾರ್ಯಗಳು, பிசாசி வேகமாக காரியங்களை கொடுக்கிறது. ಸೈತಾನನು ವೇಗವಾಗಿ ಕಾರ್ಯಗಳನ್ನು ಕೊಡುವುದು. தகப்பன் கெட்டவராதான் தெரிவாரு. ಆಗ ಅವನಿಗೆ ತಂದೆ ಕೆಟ್ಟವನಾಗಿಯೇ ಕಾಣಿಸುತ್ತಾನೆ. தகப்பன் கெட்டவங்களா தான் இருப்பாங்க. ತಂದೆಯವರು ಕೆಟ್ಟವರಾಗಿಯೇ ಇರುತ್ತಾರೆ. ஏன்னா தகப்பன் எதுவுமே கொடுக்க மாட்டாரு. ಯಾಕೆ? ತಂದೆಯು ಯಾವುದನ್ನು ಕೊಡುವುದಿಲ್ಲ, பிசாசை கொடுத்துட்டே இருக்கும். ಆದರೆ ಸೈತಾನನು ಕೊಡುತ್ತಲೇ ಇರುತ್ತಾನೆ. தெரியுமா? ಯಾಕೆ ಗೊತ್ತಾ? 35-40 ವಯಸ್ಸುல நீ முடிச்சிடணும் உன் கதையை. 35-40 ವರ್ಷದಲ್ಲಿ ನಿನ್ನ ಕಥೆಯನ್ನು ಮುಗಿಸಬೇಕು. நீடிய ஆயுசு இருக்காது, ದೀರ್ಘಾಯುಷ್ ಇರುವುದಿಲ್ಲ, நீடிய சுகம் இருக்காது, ದೀರ್ಘ ಸೌಖ್ಯವೂ நீடிய ಸಮಾಧಾನವಿಲ್ಲ, இருக்காது, ಸಂತೋಷವಿರುವುದಿಲ್ಲ. ஆமென். ಆಮೆನ್. எல்லாம் வேகமா கொடுத்து ಎಲ್ಲವನ್ನು ವೇಗವಾಗಿ ಕೊಟ್ಟು. ஆமென். ಆಮೆನ್. ஆனா அது அழிவுக்கு நேராக கொண்டு போகும். ಆದರೆ ಅದು ನಾಶನಕ್ಕೆ ನೇರವಾಗಿ ನಮ್ಮನ್ನು ನಡೆಸುತ್ತದೆ. பாவம், ಪಾಪವು இதெல்லாம் நீங்க பாவத்துக்குள்ள நீங்க கிடைக்குதோ அதெல்லாம் உங்களை இந்த நித்திய ஜீவன் ಪರಿಪೂರ್ಣமான ಜೀವನದಿಂದ வெளியே கொண்டு போயிடும் நம்மள. ಯಾವುದೆಲ್ಲ ಪಾಪದಿಂದ ನಿಮಗೆ ಸಿಗುತ್ತದೋ ಅದು ನಿಮ್ಮನ್ನು ನಿತ್ಯ ಜೀವನದಿಂದ ಪರಿಪೂರ್ಣವಾದಂತಹ ಜೀವನದಿಂದ ನಿಮ್ಮನ್ನು ಹೊರಗೆ ಕರೆದುಕೊಂಡು ಹೋಗುತ್ತದೆ. போன கெட்ட குமாரன் ಇವನು ಹೋದಂತ ಕಿರಿಮಗನು ஒரு நல்ல வேலை செஞ்சான், ಒಂದು ಒಳ್ಳೆ ಕೆಲಸ ಮಾಡಿದನು. அவன் என்ன பண்ணனா, ಅವನು ಏನು ಮಾಡಿದನು? அவன் அறிவுக்கு வந்த பிறகு ಅವನಿಗೆ ಬುದ್ಧಿಗೆ ಬಂದ ತಕ್ಷಣ மறுபடியும் எங்க வரணும்னு அவனுக்கு தெரிஞ்சிருந்துச்சு. ಪುನಃ ನಾವು ಯಾವ ಸ್ಥಳಕ್ಕೆ ಬರಬೇಕೆಂಬುದು ಅವನಿಗೆ ಗೊತ್ತಾಯಿತು. ஆமென். ಆಮೆನ್. ನಾನು 2 ವಾರத்துக்கு முன்னாடி நான் உங்களுக்கு சொன்னேன், ನಾನು 2 ವಾರಗಳ ಮುಂಚೆ ನಾನು ನಿಮಗೆ ಹೇಳಿದೆ, ஒருத்தர்ட்ட தப்பிக்க போய் இன்னொருத்தர்ட்ட மாட்டிக்காதீங்க. ಒಬ್ಬರ ಬಳಿಯಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಇನ್ನೊಬ್ಬರ ಬಳಿಯಲ್ಲಿ ಸಿಲುಕಿಕೊಳ್ಳಬೇಡಿ. இந்த கெட்ட குமாரன் ಈ ಕೆಟ್ಟ ಈ ಒಂದು ಹಿರಿ ಮಗನು அந்த பிரச்சனையில தப்பிக்கிறதுக்கு இன்னொருத்தர்ட்ட போய் தான் அவன் இங்க பண்ணி மேய்க்க வச்சிருப்பான், அங்க நாயை மேய்க்க வச்சிருப்பான். ಆ ಒಂದು ಸಮಸ್ಯೆಗೆ ತಪ್ಪಿಸಿಕೊಳ್ಳುವುದಕ್ಕೆ ಇನ್ನೊಬ್ಬ ವ್ಯಕ್ತಿಯ ಬಳಿಯಲ್ಲಿ ಹೋಗಿದ್ದರೆ ಇಲ್ಲಿ ಹಂದಿ ಮೇಯಿಸಿದವನು ಅಲ್ಲಿ ನಾಯಿ ಮೇಯಿಸುತ್ತಿದ್ದ. அங்க நாயை மேய்ச்சவன் இங்க குதிரையை மேய்க்க வச்சிருப்பான். ಅಲ್ಲಿ ನಾಯಿಯನ್ನು ಮೇಯಿಸಿದವನು ಇಲ್ಲಿ ಕುದುರೆ
ಕುದುರೆಯನ್ನು ಮೇಯಿಸುತ್ತಿದ್ದನು. இங்க குதிரையை மேய்க்க வச்சுவாங்க, யானையை மேய்க்க வச்சிருப்பாங்க. ಇಲ್ಲಿ ಕುದುರೆಯನ್ನು ಮೇಯಿಸಿದವನು ಅಲ್ಲಿ ಆನೆಯನ್ನು ಮೇಯಿಸುತ್ತಿದ್ದನು. ஆமென். ಆಮೆನ್. நீங்க மாறி 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 போகும்போது வேலை தான் மாறும், ஆனா மேய்க்கிறது தான் வேலையா இருக்கும். ನೀವು ಬದಲಾವಣೆ ಆಗಿ ಆಗಿ ಹೋಗುವಾಗ ಆದರೆ ಕೆಲಸ ಬದಲಾವಣೆ ಆಗುತ್ತದೆ, ಆದರೆ ನಿಮ್ಮ ಒಂದು ನೀವು ಮಾಡಬೇಕಾಗಿರುವಂತಹ ಕೆಲಸವು ಅದೇ ಇರುತ್ತದೆ. ஆமென். ಆಮೆನ್. ஆனா அப்பா வீட்டுக்கு வந்த பிறகுதான், ಆದರೆ ತಂದೆಯ ಮನೆಗೆ ಬಂದ ಮೇಲೆ அவனுக்கு மேய்க்கிற வேலை கிடையாது. ಅವನಿಗೆ ಮೇಯಿಸುವಂತ ಕೆಲಸವಿಲ್ಲ. மகன் என்கிற ஸ்தானத்தை கொடு, ಮಗನೆಂಬುವಂತಹ ಸ್ಥಾನವನ್ನು ಪಡೆದುಕೊಂಡನು. மறுபடியும் அந்த ஆசீர்வாதத்தை கொடு, ಪುನಃ ಅವನು ಆಶೀರ್ವಾದವನ್ನು ಹೊಂದಿಕೊಂಡನು. மறுபடியும் அந்த சந்தோஷத்தை கொடு, ಪುನಃ ಸಂತೋಷವನ್ನು ಹೊಂದಿಕೊಂಡನು. அவனுக்கு கிடைக்க வேண்டிய எல்லா கௌரவத்தையும் கொடுக்கிறாரு. ಅವನಿಗೆ ಸಿಗಬೇಕಾಗಿರುವಂತಹ ಎಲ್ಲವನ್ನು ಆತನು ಹೊಂದಿಕೊಂಡನು. ஹல்லேலூயா. ಹಲ್ಲೆಲೂಯಾ. நீங்க மனம் திரும்ப போது, ನೀವು ಮನಸ್ಸಾಂತರ ಹೊಂದುವಾಗ, நான் மனம் திரும்பிட்டேன், ನಾನು ಮನಸ್ಸಾಂತರ ಹೊಂದಿದ್ದೇನೆ, வேற எங்கேயும் போயிடாதீங்க. ಆ ರೀತಿಯಾಗಿ ಹೇಳಿ ಬೇರೆ ಎಲ್ಲಾದ್ರೂ ಹೋಗಿ ಬಿಡಬೇಡಿ. மனம் திரும்பி ಮನಸ್ಸಾಂತರ ಹೊಂದಿ ಯೇಸು இடத்துல வரணும். ಯೇಸುವಿನ ಬಳಿಯಲ್ಲಿ ಬರಬೇಕು. Repentance. ಆ ಒಂದು ಮನಸ್ಸಾಂತರ ಹೊಂದುವುದು. The meaning of repentance is a complete change of mind and direction. Like the lost son returning to his father's house, it means returning away from the sin of God to becoming the child of God. ಮನಸ್ಸಾಂತರ ಹೊಂದುವುದು ಎಂಬುದು ಪೂರ್ತಿಯಾಗಿ ಆ ಹಿರಿಮಗನು ಯಾವ ರೀತಿಯಾಗಿ ತನ್ನ ಪಾಪವನ್ನು ಬಿಟ್ಟು ತಂದೆಯ ಬಳಿಗೆ ಹಿಂತಿರಿ ಬಂದನೋ ಅದೇ ರೀತಿಯಾಗಿ ನಾವು ಪಾಪವನ್ನು ಬಿಟ್ಟು ಯೇಸುವಿನ ಬಳಿಗೆ ಬರುವುದೇ ಮನಸ್ಸಾಂತರವೆಂಬುದು. ரோமர் 3:23 சொல்லுது. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23ರಲ್ಲಿ ಹೇಳುತ್ತದೆ, For all have sinned and fall short of the glory of God. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೇವೆ. Amen. ಆಮೆನ್. இப்ப கேள்வி என்னன்னா, ಈಗ ಪ್ರಶ್ನೆ ಏನೆಂದರೆ பாவம்னா என்ன? ಪಾಪವೆಂದರೆ ಏನು? ஆமென். ಆಮೆನ್. பாவம்னா என்ன? ಪಾಪವೆಂದರೆ ಏನು? எந்த பாவம் என்ன இந்த பரிபூர்ணமான ஜீவன்ல இருந்து வெளியே கொண்டு போகுது? ಯಾವ ಪಾಪವು ನನ್ನನ್ನು ಈ ಪರಿಪೂರ್ಣವಾದಂತಹ ಜೀವದಿಂದ ಹೊರಗೆ ಕರೆದುಕೊಂಡು ಹೋಗುತ್ತದೆ? எந்த பாவம் என்ன இந்த நித்திய ஜீவன்ல இருந்து வெளியே கொண்டு போகிறது? ಯಾವ ಪಾಪವು ನನ್ನನ್ನು ಈ ನಿತ್ಯ ಜೀವದಿಂದ ಹೊರಗೆ ಕರೆದುಕೊಂಡು ಹೋಗುತ್ತದೆ? எந்த பாவம் இந்த ஆசீர்வாதத்துல இருந்து என்ன வெளியே கொண்டு போகுது? ಯಾವ ಪಾಪವು ನನ್ನನ್ನು ಈ ಆಶೀರ್ವಾದದಿಂದ ಹೊರಗೆ ಕರೆದುಕೊಂಡು ಹೋಗುತ್ತದೆ? ಅದು என்னவென்றால், ಅದು ಏನೆಂದರೆ anything ಯಾವುದಾದರೂ ಸರಿ becomes short of the Lord's standard. ದೇವರ ಹಂತಕ್ಕೆ ತಪ್ಪಿ ಅದು ಅಡ್ಡದಾರಿಯಲ್ಲಿ ಬರುವುದು. ஆமென். ಆಮೆನ್. இப்போ நமக்கு தான் பாவத்துல ரகங்கள் இருக்குது. ஐபிசி செக்ஷன் படி கொலை செஞ்சா ஒரு தண்டனை, திருடுனா ஒரு தண்டனை, இல்லை அடிச்சா ஒரு தண்டனை, ஆஃப் மர்டருக்கு ஒரு தண்டனை, ஐபிசியில் வித்தியாசமாக இருக்குது. ஆனால் தேவனுடைய ராஜ்யத்தில் பாவம் என்பது அவருடைய ஸ்தானத்துக்கு கொஞ்சம் குறைவாக நம்ம வாழ்ந்தா கூட அது பாவம். ಈ ಲೋಕದಲ್ಲಿ ನಮಗಷ್ಟೇ ಈ ಒಂದು ನ್ಯಾಯಾಲಯಗಳಲ್ಲಿ ನಮಗೆ ನಾವು ಮಾಡಿದಂಥ ತಪ್ಪಿಗೆ ಅನ್ವಯವಾಗುವಂತೆ ಬೇರೆ ಬೇರೆ ಪಾಪಗಳಿಗೆ ಬೇರೆ ಬೇರೆ ಶಿಕ್ಷೆಗಳುಂಟು. ಆದರೆ ದೇವರ ಒಂದು ನೋಟದಲ್ಲಿ ಆತನ ಒಂದು ಹಂತಕ್ಕೆ ಸ್ವಲ್ಪ ಕೊರತೆಯಾದರೂ ಅದು ಪಾಪವೇ. ಆಮೆನ್. அப்புறம் என்ன அர்த்தம் தெரியுமா? ಹಾಗಾದ್ರೆ ಅದರ ಅರ್ಥವೇನು ಗೊತ್ತೇ? ಆಶೀರ್ವಾದமா வாழ்ந்தனாவே ಅದು ಪಾವಂ தான். ನಾನು ಆಶೀರ್ವಾದವಾಗಿ ಜೀವಿಸಲಿಲ್ಲವಾದರೇನೆ ಅದು ಪಾಪವು. ஏன்னா அது தேவனுடைய ஸ்டாண்டர்ட் இல்ல. ಯಾಕೆಂದರೆ ಅದು ದೇವರ ಒಂದು ಹಂತವಲ್ಲ. புரியுதா? ಅರ್ಥವಾಯ್ತಾ? நீங்க ரொம்ப தூரம் போவாதீங்க. பாவம் போய் பேசுறது, கொலை பண்றது அதெல்லாம் ரொம்ப தூரம். நீங்க தேவனுடைய ஸ்தானத்துக்கு விட்டு இறங்கி வந்தாலே அது பாவம் தான். ஏன்னா we all have become short of the glory of God. ನಾವೆಲ್ಲರೂ ದೇವರ ಮಹಿಮೆಯಿಂದ ನಾವು ಪಾಪ ಮಾಡಿ ಅದನ್ನು ಹೊಂದದೇ ಹೋಗಿದ್ದೇವೆ. Amen. Amen. Sin is nothing but coming short of God's standard. ದೇವರ ಒಂದು ಹಂತದಿಂದ ನಾವು ಇಳಿದು ಬರುವುದೇ ಪಾಪವಾಗಿದೆ. இப்போ ஒரு ಹೈ ಜಂಪ್ பார்த்திருக்கீங்களா எல்லாரும்? ಈಗ ಒಂದು ಹೈ ಜಂಪ್ ನೋಡಿದೀವಲ್ಲ ಎಲ್ಲರೂ? ಹೈ ಜಂಪ್ಗೆ ஒரு ಕೋಲ வைப்பாங்கல்ல? ಹೈ ಜಂಪ್ಗೆ ಒಂದು ಕೋಲನ್ನು ನೀಡುತ್ತಾರೆ. இதுதான் எங்க ஸ்டாண்டர்ட். ಇದು ಇದರ ಅಳತೆ ಎಂಬುದಾಗಿ. இதெல்லாம் யாரெல்லாம் தாண்டறாங்களோ, ಇದನ್ನು ಯಾರೆಲ್ಲ ದಾಟುತ್ತಾರೋ அவங்க ಪಾಸ್, ಅವರು ಉತ್ತೀರ್ಣರು. ಇದು ಯಾರು ದಾಂಡ್ರದಿಲ್ಲೋ, ಇದನ್ನು ಯಾರು ದಾಟುವುದಿಲ್ಲವೋ அவங்க ಫೇಲ್, ಅವರು ಫೇಲ್ ಆಗುತ್ತಾರೆ. இங்க வந்துட்டு ಇಲ್ಲಿ ಬಂದು கொஞ்சம் மிஸ் ஆகுறதுக்கெல்லாம் கூட இல்ல, கொஞ்சம் மிஸ் ஆனாலும் மிஸ் தான். ಇಲ್ಲಿ ಸ್ವಲ್ಪ ತಪ್ಪಿಸಿಕೊಂಡರೂ ಇಲ್ಲ, ತಪ್ಪಿಸಿದವರು ತಪ್ಪಿದವರೇ. Amen. Amen. There is a standard of God. ದೇವರಿಗೆ ಒಂದು ಅಳತೆ ಉಂಟು. ಅದಕ್ಕೆ ಕೊರತೆ உள்ளவர்களெல்லாம் பாவம் தான். ಅದಕ್ಕೆ ಕೊರತೆಯಾಗಿರುವುದೆಲ್ಲವೂ ಪಾಪವೇ. ಪಾಸ್ಟರ್, ನಾನು ಯಾರಿಯೋ
அடிக்கிறதில்ல, ಬೋಧಕರೇ, ನಾನು ಯಾರನ್ನು ಹೊಡೆಯುವುದಿಲ್ಲ, யாரையும் கொலை பண்ணல, ನಾನು ಯಾರನ್ನು ಕೊಲೆ ಮಾಡಿಲ್ಲ, யாருக்கு விரோதமாவும் யோசிக்கல, ನಾನು ಯಾರಿಗೂ ವಿರೋಧವಾಗಿ ಯೋಚನೆ ಮಾಡಿಲ್ಲ, விரோதமாவும் பேசல. ನಾನು ಯಾರಿಗೂ ವಿರೋಧವಾಗಿ ಮಾತನಾಡಲಿಲ್ಲ. அதெல்லாம் எனக்கு ரொம்ப தூரம். ಅದೆಲ್ಲ ಬಹಳ ದೂರ. நீ சந்தோஷமா வாழ்னாவே அது பாவம். ನೀನು ಸಂತೋಷವಾಗಿ ಜೀವಿಸಲಿಲ್ಲವಾದರೇನೆ ಅದು ಪಾಪ. ஏன் தெரியுமா? ಯಾಕೆ ಗೊತ್ತಾ? ராஜாவுடைய அரண்மனையில குறையா இருந்தாலே அது தவறுதான். ರಾಜನ ಅರಮನೆಯಲ್ಲಿ ನಾವು ಕೊರತೆಯುಳ್ಳವರಾಗಿದ್ದರೆ ಅದು ತಪ್ಪು. அதுதான் நெகேமியா துக்கமா இருக்கும்போது ராஜா கேக்குறான், ஏன் முன்னாடி நீ துக்கமா இருக்க? ಆದ್ದರಿಂದಲೇ ನೆಹೆಮೀಯನು ದುಃಖವಾಗಿರುವಾಗ ರಾಜನು ಕೇಳುತ್ತಾನೆ, ಯಾಕೆ ನಿನ್ನ ಮೊಹವು ಬಾಡಿ ಹೋಗಿದೆ ಎಂಬುದಾಗಿ. God doesn't want you to cry. ದೇವರು ನೀನು ಅಳುವುದನ್ನು ಬಯಸುವುದಿಲ್ಲ. God doesn't want you to be sad. ನೀನು ದುಃಖವಾಗಿರುವುದನ್ನು ದೇವರು ಬಯಸುವುದಿಲ್ಲ. God doesn't want you to be unhappy. ನೀನು ಅಸಮಾಧಾನದಿಂದ ಇರುವುದನ್ನು ದೇವರು ಬಯಸುವುದಿಲ್ಲ. It all God started coming at you. ಇದೆಲ್ಲವೂ ದೇವರ ಅಳತೆಯಿಂದ ಕಡಿಮೆಯಾದವು. Sometimes when my daughter talks to me, ಕೆಲವು ಸಮಯಗಳಲ್ಲಿ ನನ್ನ ಮಗಳು ನನ್ನೊಂದಿಗೆ ಮಾತನಾಡುವಾಗ, வரப்போ அப்படினாக்கா, ಬರ್ತೀನಿ ಹೋಗು ಎಂಬುದಾಗಿ ಹೇಳಿದರೆ, ಮಗ, where did you learn this? ಮಗಳೇ, ಇಲ್ಲಿ ಇದನ್ನು ನೀನು ಯಾರ ಬಳಿಯಲ್ಲಿ ಕಲಿತುಕೊಂಡೆ? This is not our standard. ಇದು ನಮ್ಮ ಅಳತೆಯಲ್ಲ. Say, daddy, you go, I will come back. ಡ್ಯಾಡಿ, ನೀವು ಹೋಗಿ, ನಾನು ಬರುತ್ತೇನೆ ಹಿಂದೆ ಎಂಬುದಾಗಿ ಹೇಳು. This is our standard. ಇದು ನಮ್ಮ ಒಂದು ಅಳತೆಯಾಗಿದೆ. ನೀ ಪೋ ವರನಾ, it's not acceptable in my home. ಅಯ್ಯ, ನೀನು ಹೋಗು, ನಾನು ಬರುತ್ತೇನೆ ಎಂಬುದಾಗಿ ಹೇಳಿದರೆ ಇದು ನನ್ನ ಮನೆಯಲ್ಲಿ ನಾನು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಇಲ್ಲ, we respect each other. ನಾವು ಒಬ್ಬರಿಗೊಬ್ಬರು ಮರ್ಯಾದೆಯನ್ನು ಕೊಡಬೇಕು. Amen. ಆಮೆನ್. புரியுதா நான் சொல்றது? ನಾನು ಹೇಳುವುದು ಅರ್ಥವಾಗುತ್ತದೆ? அப்ப தேவனுடைய அரண்மனையில ಹಾಗಾದ್ರೆ ದೇವರ ಅರಮನೆಯಲ್ಲಿ ದುಃಖமா இருக்கிறது, no, it's not a standard. ದುಃಖವಾಗಿರುವುದು ಅದು ಆತರ ಒಂದು ಅಳತೆ ಅಲ್ಲ. ಸೋರ್ந்து போயிருக்கிறது, it's not a God's standard. ಬೇಸರವಾಗಿರುವುದು ದೇವರ ಒಂದು ಅದೊಂದು ಹಂತವಲ್ಲ. ಪೊಳಂಬರುದು, it's not a God's standard. ಗುಣಗುಟ್ಟುವುದು ಅದು ದೇವರ ಒಂದು ಹಂತವಲ್ಲ. Immediately we should know, who is my God and why should I behave like this? ತಕ್ಷಣ ನಮಗೆ ಅದು ತಿಳಿದಿರಬೇಕು, ನನ್ನ ದೇವರು ಯಾರು, ನಾನು ಯಾಕೆ ಈ ರೀತಿಯಾಗಿ ವರ್ತಿಸುತ್ತಿದ್ದೇನೆ ಎಂಬುದನ್ನು. Amen. ಆಮೆನ್. ஒரு MD பார்க்க போறீங்க, ಒಬ್ಬ MD ಯನ್ನು ನೋಡೋದಕ್ಕೆ ಹೋಗ್ತೇವೆ. நேரா போய் அப்படியே ಚೇರ್ಮನ್ வந்து ತೋಲ್ ಮೇಲೆ ಎಲ್ಲ ಕೈಯೆಲ್ಲ போட்டு அப்படியே பேசுவீங்களா? ನೇರವಾಗಿ ಹೋಗಿ ಆತನ ಹೆಗಲ ಮೇಲೆ ಕೈ ಹಾಕಿ ಹಾಗೆ ಮಾತನಾಡುತ್ತೇವಾ? என்ன பண்றீங்க? Sir, shall I come in? போறீங்க, நிக்கிறீங்க. Why? ಸರ್, ನಾನು ಬರಲಿ ಎಂಬುದಾಗಿ ಹೇಳಿ ಆತನ ಬಳಿಯಲ್ಲಿ ಒಂದು ಅನುಮತಿಯನ್ನು ತೆಗೆದುಕೊಂಡು ಹೋಗುತ್ತೇವೆ. Why? ಯಾಕೆ? His standard. ಆತನ ಒಂದು ಹಂತವು ಅಷ್ಟರಲ್ಲಿದೆ. புரிஞ்சுக்குங்க, உங்களுக்கெல்லாம் ஒரு ஸ்டாண்டர்ட் இருக்கு. ಅರ್ಥ ಮಾಡಿಕೊಳ್ಳಿರಿ, ನಿಮ್ಮೆಲ್ಲರಿಗೂ ಒಂದು ಹಂತ ಉಂಟು. And God's standard. ಅದು ದೇವರ ಹಂತವಾಗಿದೆ. Amen. ಆಮೆನ್. பொண்ணுங்களுக்கெல்லாம் ஒன்னு சொல்ல விரும்புறேன். ಹೆಣ್ಣು ಮಕ್ಕಳಿಗೆಲ್ಲ ಒಂದನ್ನು ಹೇಳಲು ಬಯಸುತ್ತೇನೆ. As your brother, ನಿಮ್ಮ ಸಹೋದರನಾಗಿ, you know your standard is very high. ನಿನ್ನ ಒಂದು ಹಂತವು ಬಹಳ ಉನ್ನತವಾದದ್ದು. Amen. ಆಮೆನ್. You are very high standard. ನೀನು ಬಹಳ ಉನ್ನತ ಸ್ಥಾನದಲ್ಲಿದ್ದೀಯಾ. ஏன் தெரியுமா? ಯಾಕೆ ಗೊತ್ತಾ? Your king is Jesus. ನಿನ್ನ ರಾಜನು ಯೇಸು ಕ್ರಿಸ್ತನಾಗಿದ್ದಾನೆ. Don't accept anything which is not your standard. ನಿನ್ನ ಒಂದು ಹಂತಕ್ಕೆ ಕಡಿಮೆಯಾಗಿರುವುದನ್ನು ಯಾವುದನ್ನು ನೀನು ಒಪ್ಪಿಕೊಳ್ಳಬೇಡ. Amen. ಆಮೆನ್. அவன் குடிச்சாலும் பரவாயில்ல, கட்டிக்கிறான் பாஸ்டர், வேற வழி இல்ல. That's not your standard. ಅವನು ಕುಡಿದರೂ ಪರವಾಗಿಲ್ಲ, ಅವನನ್ನು ಮದುವೆ ಮಾಡಿಕೊಳ್ಳುತ್ತೇನೆ, ಬೇರೆ ದಾರಿ ಇಲ್ಲ. அச்சாலும் பரவாயில்ல பாஸ்டர், அவனை தான் நான் லவ் பண்றேன், அவனை கட்டிக்கிறேன். Not your standard. ಅವನು ನನ್ನನ್ನು ಹೊಡೆದರೂ ಪರವಾಗಿಲ್ಲ, ಅವನನ್ನು ನಾನು ಪ್ರೀತಿಸುತ್ತೇನೆ, ಅವನನ್ನೇ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಅದು ನಿನ್ನ ಹಂತವಲ್ಲ. அவனை கொடுமை கொடுத்தாலும் பரவாயில்ல பாஸ்டர், அவன் தான் ஏன் லைஃப்ல வேணும்னு கட்டுறீங்க பாருங்க. Not your standard. ಅವನು ನನ್ನನ್ನು ಹಿಂಸಿಸಿದರೂ ಪರವಾಗಿಲ್ಲ, ಅವನೇ ನನ್ನ ಜೀವನದಲ್ಲಿ ಬೇಕು ಎಂಬುದಾಗಿ ಹೇಳುತ್ತೀರಾ ನೋಡಿ, ಅದು ನಿಮ್ಮ ಹಂತವಲ್ಲ. Be very sure you are God's daughter. கொஞ்சம் கம்மியா இருந்தா கூட I am not going to compromise. ನೀನು ದೇವರ ಮಗಳು, ನೀನು ಅದರಲ್ಲಿ ಖಚಿತವಾಗಿರಬೇಕು. ಸ್ವಲ್ಪ ಕಡಿಮೆ ಆಗಿದ್ದರೂ ಇಲ್ಲ, ನಾನು ಒಪ್ಪಿಕೊಳ್ಳುವುದಿಲ್ಲ. Who told you dressing sense? ಯಾರು ನಿಮಗೆ ಉಡುಪನ್ನು ಹಾಕಿಕೊಳ್ಳುವ ಉಡುಪು ಧರಿಸುವುದಕ್ಕೆ ಹೇಳಿಕೊಟ್ಟರು? ராஜாவுடைய பிள்ளைகளுடைய மகள்கள் எப்படி இருக்கணும் தெரியுமா? ಅರಸರ ರಾಜನ ಮಕ್ಕಳು ಯಾವ ರೀತಿಯಾಗಿ ಇರಬೇಕು ಗೊತ್ತಾ? அந்த ராணியை பார்க்கணும்னு ஆசையா இருக்கணும். ಅಲ್ಲಿ ರಾಣಿಯನ್ನು ನೋಡಬೇಕೆಂಬುದಾಗಿ ಆಸೆಯಾಗಿರಬೇಕು. ಇಳವರಸಿಯ பார்க்கணும்னு ಆಸೆயா இருக்கணும். ಆ ರಾಣಿಯನ್ನು ನೋಡುವುದಕ್ಕೆ ಆಸೆಯಾಗಿರಬೇಕು. ಇಳವರಸಿಯ ಯಾರು பார்க்க முடியாது. ರಾಣಿಯನ್ನು ಯಾರು ನೋಡಲು ಸಾಧ್ಯವಿಲ್ಲ. You know why? ಯಾಕೆ ಗೊತ್ತಾ? God's standard. ದೇವರ ಒಂದು ಹಂತವು. ಅರೆ ನೀங்க போடுற Dress எப்படி இருக்குதுனாக்கா, இங்க பாருங்க, இங்க பாருங்க. Don't show anything. Your standard is very high. ಆದರೆ ನಿಮ್ಮ ಒಂದು ಉಡುಪುಗಳು ಸರಿಯಾಗಿಲ್ಲ, ಆದ್ದರಿಂದ ಆ ರೀತಿಯಾಗಿರಬೇಡಿ. ದೇವರ ಒಂದು ಹಂತವು ಬಹಳ ಉನ್ನತವಾದದ್ದು. Why are you compromising? ಯಾಕೆ ನೀವು ಅದರಲ್ಲಿ ಸಮಾಧಾನವನ್ನು ಹೊಂದಿಕೊಳ್ಳುತ್ತೀರಾ? ಉಲಗத்துல இருக்கிறவங்க
அவங்க அந்த தகுதியில இல்லாததுனால அவங்க எப்படியாவது நான் அழகாகிறேன்னு காட்டணும்னு நினைக்கிறாங்க. நீங்க ஆல்ரெடி அழகாக தான் இருக்கிறீங்க. ಲೋಕದಲ್ಲಿ ಇರುವವರು ನಾನು ಹೇಗಾದರೂ ಅಂದವಾಗಿ ತೋರಿಸಬೇಕೆಂಬುದಾಗಿ ಆ ಹಂತಕ್ಕೆ ತೋರಿಸುತ್ತಾರೆ. ಆದರೆ ನೀವು ಈಗಾಗಲೇ ಅಂದವಾಗಿದ್ದೀರಾ, You are beautiful. ನೀವು ಅಂದವಾಗಿದ್ದೀರಾ, You are prince. ನೀವು ರಾಜಕುಮಾರಿಯರು, You are God's children. ನೀವು ದೇವರ ಮಕ್ಕಳು. Don't compromise in any standard. ಯಾವ ಒಂದು ಹಂತಕ್ಕೂ ನಿಮ್ಮನ್ನು ನೀವು ಹೋಲಿಸಿ ನೋಡಿಕೊಳ್ಳಬೇಡಿ, அதான் பாவம். ಅದು ಪಾಪವಾಗಿದೆ. ஆமென். இப்போ நிறைய பேர் என்கிட்ட கேட்கிற யங்ஸ்டர்ஸ் டாட்டூ போடலாமா வேண்டாமான்ட்டு. ಈಗ ಅನೇಕ ಯವನಸ್ಥರು ನನ್ನ ಬಳಿಯಲ್ಲಿ ಕೇಳುವುದು, ಆ ಟ್ಯಾಟ್ ಅನ್ನು ಚುಚ್ಚಿಕೊಳ್ಳುವುದಾ ಬೇಡ? போட்டுக்கிறது போடாதது உங்க இஷ்டம். ಹಾಕಿಕೊಳ್ಳುವುದು ಹಾಕದೆ ಬಿಡುವುದು ನಿಮ್ಮ ಇಷ್ಟ. Not God's standard. ಅದು ದೇವರ ಹಂತವಲ್ಲ. ஃபெராரி காரை வாங்கிட்டு அங்க போய் நான் ஒரு டூப்ளிகேட் ஸ்டிக்கர் ஒட்டிக்க மாட்டேன். ஃபெராரி காரை வாங்கிட்டு நாங்க ஒரு டூப்ளிகேட் ஸ்டிக்கர் ஒட்டியாடு ஒரு கேரேஜ்ல போய் ஒட்டிட்டு வர மாட்டேன். ஏன்னா ஃபெராரியே ஒரு ಸ್ಟ್ಯಾಂಡರ್ಡ್ தான். ಫೆರಾರಿ ಕಾರನ್ನು ತೆಗೆದುಕೊಂಡು ಅದರಲ್ಲಿ ಒಂದು ನಕಲಿ ಸ್ಟಿಕ್ಕರ್ ಅನ್ನು ನಾನು ಹಾಕುವುದಿಲ್ಲ. ಯಾಕಂದ್ರೆ ಫೆರಾರಿಗೆ ಒಂದು ಹಂತವಿದೆ. I have come from heaven. ನಾನು ಪರಲೋಕದಿಂದ ಬಂದವನು. ಸ್ಟಿಕ್ಕರ್ எனக்கு வேல்யூவா கொண்டு வர போகுது. ಆ ಹಾಕುವಂತ ಸ್ಟಿಕ್ಕರ್ ನನಗೆ ಬೆಲೆಯನ್ನು ಕೊಡುವುದಿಲ್ಲ. போட்டுட்டு இருந்தீங்கன்னா நான் உங்களை குற்றப்படுத்தல. ಹಾಕಿದ್ದರೆ ನಾನು ನಿಮ್ಮನ್ನು ಅದನ್ನು ತಪ್ಪಿತಸ್ಥರನ್ನ ಹೇಳುತ್ತಿಲ್ಲ. ಕರ್ತರ್ அதை பார்த்துக்கொள்வார். ಅದು ದೇವರು ನೋಡಿಕೊಳ್ಳುವನಾಗಿದ್ದಾನೆ. Don't get hurt. ನಾನು ಇದಕ್ಕೋಸ್ಕರ ನೀವು ವ್ಯಸನ ಪಡಬೇಡಿ. Repent. ಅದಕ್ಕೋಸ್ಕರ ನೀವು ಮನಸ್ಸಾಂತರ ಹೊಂದಿ. வேற ஒண்ணும் பண்ண முடியாது. ಬೇರೆ ಏನು ಮಾಡಲು ಸಾಧ್ಯವಿಲ್ಲ. It's all permanent ಅಂತ நினைக்கிறேன். ಯಾಕೆಂದ್ರೆ ಇದೆಲ್ಲವೂ ಶಾಶ್ವತವಾದದ್ದಲ್ಲ. Don't worry about it. ಚಿಂತಿಸಬೇಡಿ ಅದಕ್ಕೋಸ್ಕರ. But repent. ಆದರೆ ಮನಸ್ಸಾಂತರ ಹೊಂದಿ. போடாதவங்களுக்கு சொல்றேன். ಹಾಕದೆ ಇರುವವರಿಗೆ It's ಹೇಳ್ತೀನಿ, not God's standard. ಇದು ದೇವರ ಹಂತವಲ್ಲ. அந்த லெவலுக்கு இறங்காதீங்க. ನೀವು ಆ ಮಟ್ಟಕ್ಕೆ ಇಳಿಯಬೇಡಿ. அப்ப பாவம் என்றால் ಪಾಪವೆಂಬುದ எதெல்லாம் தேவனுடைய தகுதிக்கு குறைவாய் உங்களை நீங்கள் இறக்கிக் கொள்கிறீர்களோ அதெல்லாம் பாவம் தான். ಯಾವುದೆಲ್ಲವನ್ನು ಯಾವುದರಲ್ಲಿ ನೀವು ದೇವರ ಹಂತಕ್ಕೆ ಕಡಿಮೆಯಾಗಿ ಇಳಿಸಿಕೊಳ್ಳುತ್ತೀರೋ ಅದೆಲ್ಲವೂ ಪಾಪವೇ. ஆமென். ಆಮೆನ್. மனம் திரும்பி ಮನಸ್ಸಾಂತರ ಹೊಂದಿ மறுபடியும் தேவனிடத்துல வந்து ಪುನಃ ದೇವರ ಬಳಿಯಲ್ಲಿ ಬಂದು சொல்லுங்க, ಹೇಳಿರಿ, ನಾನು துக்கமாய் ದುಃಖವಾಗಿ இருக்க போறது கிடையாது. ಇರುವುದಿಲ್ಲ. நான் ನಾನು பாவத்துல ಪಾಪದಲ್ಲಿ இருக்க போறது கிடையாது. ಇರುವುದಿಲ್ಲ. ನಾನು தேவனுடைய சித்தத்துக்கு ದೇವರ ಚಿತ್ತಕ್ಕೆ குறைவாக ಕೆಳಗಾಗಿ வாழ போறது கிடையாது. ಜೀವಿಸುವುದಿಲ್ಲ. You need to do that. ನೀನು ಅದನ್ನು ಮಾಡಬೇಕಾಗಿದೆ. என் வாழ்க்கையில ஒன்னொன்னு நான் சொன்னேன். ನನ್ನ ಜೀವನದಲ್ಲಿ ಒಂದೊಂದನ್ನು ನಾನು ಹೇಳಿದೆನು. தேவனுக்கு விருப்பம் இருக்கிற வாழ்க்கையை நான் வாழணும்னா I have to change myself. ದೇವರಿಗೆ ಇಷ್ಟವಾದಂತ ಜೀವನವನ್ನು ನಾನು ಜೀವಿಸಬೇಕಾದರೆ ನಾನು ನನ್ನನ್ನು ಬದಲಾಯಿಸಿಕೊಳ್ಳಬೇಕು. மனம் திரும்பி ಆದ್ದರಿಂದಲೇ ಮನಸ್ಸಾಂತರ ಹೊಂದಿ மனதை புதிதாக்கிக்கொண்டு ಮನಸ್ಸನ್ನು ನೂತನಪಡಿಸಿಕೊಂಡು கர்த்தருடைய சித்தம் இன்னது என்று அறிந்து வாழுங்கள். ಕರ್ತನ ಚಿತ್ತವು ಏನೆಂಬುದನ್ನು ಅರಿತು ಜೀವಿಸಿರಿ. அப்பதான் பரிபூர்ணமான ஒரு வாழ்க்கையை நீங்க வாழ முடியும். ಆಗ ಪರಿಪೂರ್ಣವಾದಂತಹ ಜೀವನವನ್ನು ನೀವು ಜೀವಿಸಲು ಸಾಧ್ಯ. இவ்வளோ ஆண்டவர் நேசிக்கிறாரு, இவ்வளோ அன்பாக நான் இவ்வளோ ஆசீர்வாதமா வாழணும்னு நினைக்கிறார், அப்ப ஏன் எனக்கு கஷ்டம்? ಬೋಧಕರೇ, ನಾನು ಇಷ್ಟು ದೇವರನ್ನು ಪ್ರೀತಿಸುತ್ತೇನೆ, ಆತನು ಇಷ್ಟು ಆಶೀರ್ವಾದವಾಗಿ ಜೀವಿಸಬೇಕೆಂಬುದಾಗಿ ಬಯಸುತ್ತಾನೆ, ಆದರೆ ನನಗೆ ಯಾಕೆ ಇಷ್ಟೊಂದು ಕಷ್ಟ? ಆಮೆನ್. உண்மையா சொல்றேன், ನಿಜವಾಗಿ ಹೇಳುತ್ತೇನೆ, சத்தியமா சொல்றேன், ಸತ್ಯವಾಗಿ ಹೇಳುತ್ತೇನೆ, ஆண்டவர் உங்களுக்கு கஷ்டத்தை கொடுக்கிறது கிடையாது. ದೇವರು ನಿಮಗೆ ಕಷ್ಟವನ್ನು ಕೊಡುವುದಿಲ್ಲ. வசனம் தெளிவா சொல்லுது, ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, தீமை இல்லையா, ನನ್ನ ಬಳಿಯಲ್ಲಿ ಯಾವ ಕೆಟ್ಟದು ಇಲ್ಲ. கொடுக்கணும்னு நினைச்சாலும் உங்களுக்கு கொடுக்க முடியாது. ನಾನು ಕೊಡಬೇಕು ಎಂಬುದಾಗಿ ಬಯಸಿದರೂ ನನ್ನಿಂದ ಕೊಡಲು ಸಾಧ್ಯವಾಗುವುದಿಲ್ಲ. ಅವರವರು ತಮ್ಮ ತಮ್ಮ ಸ್ವಂತ ಇಚ್ಛೆಯಿಂದ ವಂಚನೆಗೊಳಗಾಗಿ ಅವರು ಸಮಸ್ಯೆಗೊಳಗಾಗುತ್ತಾರೆ. 4 போட்டா 8, 4 ಹಾಕಿದರೆ 8. ಯಾರು மாட்றீங்க? யாருக்கு ஆசை ಇದೆಯೋ போய் மாட்றீங்க. ಯಾರಿಗೆ ಆಸೆ ಇದೆಯೋ ಅವರು ಹೋಗಿ ಸಿಗಾಕೊಳ್ಳಿ. 4 ரூபாய் கொடுத்தா 8 ரூபாய் கொடுக்குறான்னு தெரியல, போடு 8 ரூபாய் வருதுனாக்க போயிடுச்சு. அங்க ಹೇಗೆ ಅವನು 4 ರೂಪಾಯಿ ಹಾಕಿದರೆ 8 ರೂಪಾಯಿ ಕೊಡುತ್ತಾನೆ, ಹೇಗಾದ್ರೂ ಆಗಲಿ ಹಾಕು ಎಂಬುದಾಗಿ ಹೇಳಿದರೆ ಅದು ಹೋಯ್ತಷ್ಟೇ. ಶಾರ್ಟ್ ಕಟ್ಗೆಲ್ಲ ಹೋಗவே போகாது. ಅಡ್ಡದಾರಿಗಳಿಗೆಲ್ಲ ನೀವು ಹೋಗಬೇಡಿ. ಆಮೆನ್. உங்க ஆசைகள் தான் உங்களை வந்து பிரச்சனைல போய் மாட்டுறது. ನಿಮ್ಮ ಆಸೆಗಳು ನಿಮ್ಮನ್ನು ಸಮಸ್ಯೆಯಲ್ಲಿ ಸಿಲುಕಿಸುತ್ತದೆ. ஒரு ஊழியக்காரர் இப்படியே சொன்னாரு, ಒಬ್ಬ ಸೇವಕರು ಈ ರೀತಿಯಾಗಿ ಹೇಳಿದರು, உன்னை இந்த பூமிக்கு ಅನುಪುம்போது ನಿನ್ನನ್ನು ಈ ಭೂಮಿಗೆ ಕಳುಹಿಸುವಾಗ ಆಂಡವರು ஒரு ரிதமையும் ಅನುಪುறாரு. ದೇವರು ಒಂದು ರಿದಮ್ ಅನ್ನು ಸಹ ನಿಮ್ಮ ಜೊತೆಯಲ್ಲಿ ಕಳಿಸುತ್ತಾರೆ. ಬೀಟ್, ಆ ಒಂದು ರಿದಮ್ ಎಂಬುದಾಗಿ ಹೇಳಿದರೆ ಆ ಒಂದು ಬೀಟ್ ವಾದ್ಯದ ಒಂದು ಟಕ್ 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 ಅಂತ போயிட்டே இருக்கும். ಈ ರೀತಿಯಾಗಿ ಟಕ್ 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 ಎಂಬುದಾಗಿ ಹೋಗುತ್ತಿರುವಂತ ಒಂದು ವಾದ್ಯದ ನುಡಿ. பாட்ட பாட்டுனா அந்த பாட்டு அசிங்கமா கேட்கும்.
ಅದಕ್ಕೆ ತಕ್ಕ ಹಾಗೆ ನೀನು ಹಾಡಲಿಲ್ಲವಾದರೆ ಹಾಡು ಅಸಹ್ಯವಾಗಿ ಕೇಳಿಸುತ್ತದೆ. வாழ்க்கையும் அதுதான். ಜೀವನವೂ ಅದೇ. டக் 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 டைமோட தான் போகுது. ಟಕ್ 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 ಎಂಬುದಾಗಿ ಒಂದು ಸಮಯದೊಂದಿಗೆ ಹೋಗುತ್ತದೆ. பிரச்சனை என்ன தெரியுமா? ಸಮಸ್ಯೆ ಏನು ಗೊತ್ತಾ? நான் 8வது படிக்கும் போது ನಾನು 8ನೇ ತರಗತಿ ಓದುವಾಗ 10வது படிக்கிற பிள்ளைங்களை போல வாழணும்னு ஆசைப்படுறது. 10ನೇ ತರಗತಿ ಓದುವಂತ ಹುಡುಗರ ಹಾಗೆ ನಾನು ಜೀವಿಸಬೇಕೆಂಬುವಂತ 10வது படிக்கும் போது 10ನೇ ತರಗತಿ காலேஜுக்கு போற பசங்களை பார்த்து ஆசைப்படுறது. ಕಾಲೇಜಿಗೆ ಹೋಗುವಂತ ಹುಡುಗರನ್ನು ನೋಡಿ ಆಸೆ ಪಡುತ್ತೇನೆ. அவங்க பாரு கலர் ட்ரெஸ் போடுறாங்க, ಅವರು ನೋಡಿ ಕಲರ್, பாரு பைக்ல போறாங்க, ಅವರು ಬೈಕಲ್ಲಿ அவங்க ಹೋಗುತ್ತಾರೆ, பாரு சுத்துறாங்க. ಅವರು ಸುತ್ತುತ್ತಾರೆ. 12வதுக்கு போகும்போது 12ನೇ ತರಗತಿ டிகிரில போறவங்க பார்த்து ஆசைப்படுறது. ಡಿಗ್ರಿಗೆ ಹೋದವನನ್ನು ನೋಡಿ ಆಸೆ பாரு ಪಡುತ್ತೇನೆ. காலேஜுக்கே போறதில்லப்பா, சுத்துறாங்க, ಟೀಚರ್ ಓಡೋ சொல்றது. ಇವರು ನೋಡಿ ಕಾಲೇಜಿಗೆ ಹೋಗುವುದಿಲ್ಲ, ಸುತ್ತುತ್ತಾರೆ, ಆದ್ರೆ ಉಪಾಧ್ಯಾಯರು ಏನು டிகிரிக்கு ಹೇಳುದು? போகும்போது ಡಿಗ್ರಿಗೆ ಹೋಗುವಾಗ கல்யாணம் பண்ணுவங்களை பார்த்து ஆசைப்படுறது. ಮದುವೆ ಮಾಡಿಕೊಂಡವರನ್ನು ನೋಡಿ ಆಸೆ ಪಡುತ್ತೇನೆ. கல்யாணம் பண்ணின பிறகு ಮದುವೆ ಆದ ಮೇಲೆ குழந்தை இருக்கிறவங்களை பார்த்து ஆசைப்படுறது. ಮಗು ಇರುವವನನ್ನು ನೋಡಿ ಆಸೆ ಪಡುತ್ತೇನೆ. குழந்தை பிறந்த பிறகு ಮಗು ಹುಟ್ಟಿದ ಮೇಲೆ வீடு இருக்கிறவங்களை பார்த்து ஆசை. ಮನೆ ಇರುವವರನ್ನು ನೋಡಿ ಆಸೆ ಪಡುತ್ತೇನೆ. மனுஷன் பாருங்க, இருக்கிறதுல நிம்மதியா இல்லாம அடுத்த கட்டத்துக்கு வேகமா தாவும் போது பிரச்சனைல மாட்டுறீங்க. ಮನುಷ್ಯನ ನೋಡಿ ಇರುವ ಹಂತವನ್ನು ಬಿಟ್ಟು ಬೇರೆ ಹಂತಕ್ಕೆ ಅವನು ಬೇಗವಾಗಿ ಹೋಗುವಾಗ ಅವನು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ. 8வது படிக்கும் போது வெறும் 8வது புஸ்தகத்தை படி, ಸಂತೋಷமா ಇರು. 8ನೇ ತರಗತಿ ಓದುವಾಗ 8ನೇ ತರಗತಿಯ ಪುಸ್ತಕವನ್ನು ಮಾತ್ರ ಓದು, ಸಂತೋಷವಾಗಿರು. 10வது படிக்கும் போது வெறும் 10வது புத்தகத்தை மாத்திரம் படி, ಸಂತೋಷமா ಇರು. 10ನೇ ತರಗತಿಗೆ ಹೋಗುವಾಗ 10ನೇ ತರಗತಿ ಪುಸ್ತಕವನ್ನು ಮಾತ್ರ ನೀನು ಓದು, ಸಂತೋಷವಾಗಿರುತ್ತಿ. We fail to enjoy the present things available. We always try to go to the next thing which is beyond your capacity, and you fail and you fall in sin. ನಾವು ಈಗ ಇರುವಂತಹ ಸಲಕರಣೆ ಸೌಕರ್ಯಗಳಲ್ಲಿ ನಾವು ಆನಂದಿಸದೆ ನಮ್ಮ ಒಂದು ಹಂತಕ್ಕಿಂತ ಮಿಗಿಲಾದವುಗಳನ್ನು ನಾವು ಅವುಗಳನ್ನು ಬಯಸುವುದರಲ್ಲಿಯೇ ನಮ್ಮ ಜೀವನವು, ಅದರಲ್ಲಿ ನಾವು ಸಿಲುಕಿಕೊಂಡು ನಾವು ದುಃಖವನ್ನು ಅನುಭವಿಸುತ್ತೇವೆ. Hallelujah. ಹಲ್ಲೆಲೂಯಾ. கடைசியா ஒரு சொல்லி முடிக்கட்டுமா? ಕಡೆಯದಾಗಿ ಒಂದು ಹೇಳಿ, Just for a joke. ಒಂದು ಆಸೆಗೋಸ್ಕರ. பாவம் 12வதுல எடுத்த முடிவுக்காக மனுஷன் 60 வருஷம் கஷ்டப்படுறான் பாருங்க. 12ನೇ ತರಗತಿಯಲ್ಲಿ ತೆಗೆದುಕೊಂಡಂತಹ ಒಂದು ತೀರ್ಮಾನದಿಂದ 60 ವರ್ಷಗಳು ಕಷ್ಟಪಡುತ್ತಾನೆ. புரிஞ்சவங்களுக்கு புரிஞ்சா ஸ்தோத்திரம். புரியுதா உங்களுக்கு? ಅರ್ಥವಾಗುತ್ತಿದೆಯಾ ನಿಮಗೆ? 12வதுக்கு வெறும் படிச்சிருந்தீங்கன்னா தப்பிச்சிருப்பீங்கல்ல. 12ನೇ ತರಗತಿಯಲ್ಲಿ ಓದಿದ್ದರೆ ತಪ್ಪಿಸಿಕೊಳ್ಳುತ್ತಿದೆ. ஆனா அப்ப நீங்க ஆசைப்பட்டதுனால, ಆದರೆ ಈಗ ನೀವು ಆಗ ಆಸೆ ಪಟ್ಟಿದ್ದರಿಂದ வலது புறமும் இல்ல, இடது புறமும் இல்ல, ಬಲಗಡೆ தான் லைஃப். ಬಲಗಡೆಯೂ ಇಲ್ಲ, ಎಡಗಡೆ ಇಲ್ಲ, ನೇರವಾಗಿರುವುದೇ ನನ್ನ ಜೀವನ. ஆமென். ಆಮೆನ್. ஆனா சரியான நேரத்துல வரும்போது தேவன் கொடுத்த ஞானத்துல நீங்கள் தெரிந்து கொண்டிருந்தால் உங்க வாழ்க்கை ஆசீர்வாதமா இருக்கும். ಆದರೆ ಸರಿಯಾದ ಸಮಯಕ್ಕೆ ನೀವು ಬರುವಾಗ ದೇವರು ಕೊಟ್ಟಂತ ಜ್ಞಾನದಲ್ಲಿ ನೀವು ಆರಿಸಿಕೊಂಡಿದ್ದರೆ ನಿಮ್ಮ ಜೀವನವು ಆಶೀರ್ವಾದವಾಗಿರುತ್ತಿತ್ತು. ஆமென். ಆಮೆನ್. கர்த்தருடைய சித்தம், ಕರ್ತನ ಚಿತ್ತವು ಪರಿಪೂರ್ಣமாய் வாழ்வது. ಪರಿಪೂರ್ಣವಾಗಿ ಜೀವಿಸುವುದು. அது எப்படி வாழ முடியும்? ಅದನ್ನು ಹೇಗೆ ಜೀವಿಸುವುದು? மனம் திரும்பும் பொழுது. ಮನಸ್ಸಾಂತರ ಹೊಂದುವಾಗ. எப்படி மனம் திரும்ப முடியும்? ಹೇಗೆ ಮನಸ್ಸಾಂತರ ಹೊಂದುವುದು? ಯೇಸು ಕ್ರಿಸ್ತುவை ಉங்க வாழ்க்கையில ಅನುಮತಿக்கும் பொழுது. ಯೇಸು ಕ್ರಿಸ್ತನನ್ನು ನಿನ್ನ ಜೀವನದಲ್ಲಿ ಅನುಮತಿಸುವಾಗ. Don't accept anything in your life. ನಿನ್ನ ಜೀವನದಲ್ಲಿ ಯಾವುದನ್ನು ನೀನು ಅನುಮತಿಸಬೇಡ. கொஞ்சம் குறையா இருந்தா கூட நீ அதை ಅನುಮತಿக்காத. ಸ್ವಲ್ಪ ಕೊರತೆಯುಳ್ಳದ್ದಾಗಿದ್ದರೂ ನೀನು ಅದನ್ನು ಅನುಮತಿಸಬೇಡ. God's son and God's daughter. ನಾವು ದೇವರ ಮಗನು ಮಗಳಾಗಿದ್ದೇವೆ. ಆಮೆನ್. ಆಮೆನ್. பாவம் என்றால் என்ன? ಪಾಪವೆಂದರೇನು? தேவனுடைய சித்தத்துக்கு கொஞ்சம் குறைவாய் வாழ்ந்தா கூட அது பாவம். ದೇವರ ಚಿತ್ತಕ್ಕೆ ಸ್ವಲ್ಪ ಕೊರತೆಯುಳ್ಳವರಾಗಿ ಜೀವಿಸಿದರೂ ಸಹ ಅದು ಪಾಪವೇ. ಅದಕ್ಕೆ தான் ஆவியானவர் நமக்கு கொடுத்திருக்கிறாரு. ಆದ್ದರಿಂದಲೇ ಆತ್ಮಿಕನನ್ನು ನಮಗೆ ಕೊಟ್ಟಿದ್ದಾನೆ. தவறான முடிவுகளை எடுத்து தவறான பிரச்சனைகளை போய் மாட்டிக்காமல் சரியான தீர்மானங்கள் எடுத்து சரியான வாழ்க்கையை வாழும்பொழுது இந்த பரிபூர்ணமான ஜீவன் நம்மளை வந்து சேரும். ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡು ತಪ್ಪಾದ ಒಂದು ಕಾರ್ಯಗಳಲ್ಲಿ ನಾವು ಸಿಲುಕಿಕೊಳ್ಳದೆ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಂಡು ಸರಿಯಾದ ಜೀವನವನ್ನು ಜೀವಿಸುವಾಗ ಈ ಅಪರಿಮಿತವಾದಂತಹ ಆಶೀರ್ವಾದಗಳು ನಮಗೆ ಬರುತ್ತವೆ. ಆಮೆನ್. ಆಮೆನ್. ವೆರಿ ಇಂಪಾರ್ಟೆಂಟ್. ಬಹಳ ಪ್ರಾಮುಖ್ಯತೆ ಉಳ್ಳದು. God's will is to live a happy life. ದೇವರ ಒಂದು ಚಿತ್ತವು ನಾವು ಸಂತೋಷವಾದಂತಹ ಜೀವನವನ್ನು ಜೀವಿಸುವುದು. எவ்வளவு பேர் நான் பேசுறேன், ಎಷ್ಟೋ ಜನಗಳ ಬಳಿಯಲ್ಲಿ ನಾನು ಮಾತನಾಡುತ್ತೇನೆ. ஏன் வாழுறேன்ற போல வாழுறாங்க. ಯಾಕೆ ನಾನು ಜೀವಿಸುತ್ತೇನೆ ಎಂಬುವಂತ ಮನೋಭಾವನೆಯೊಂದಿಗೆ ಜೀವಿಸುತ್ತಾರೆ. It is not God's will. ಅದು ದೇವರ ಚಿತ್ತವಲ್ಲ. போங்க பாஸ்டர், ஏதோ ஒன்று
காடு வீடு வாவாந்து காடு போந்து ಕಾಡು ವಾವಾಂದು. ಹೋಗಿ ಪಾಸ್ಟರ್, ಏನೋ ಒಂದು ಮನೆ ಹೋಗು ಎಂಬುದಾಗಿ ಹೇಳುತ್ತದೆ, ಕಾಡು ಬಾ ಎಂಬುದಾಗಿ ಹೇಳುತ್ತದೆ. எந்த காடுன்னு சொல்லுங்க, நம்ம ಅದು ಯಾವ ಕಾಡು ಎಂಬುದಾಗಿ ಹೇಳಿ, போய் கேட்டுட்டு வராங்க. ನಾನು ಹೋಗಿ ಕೇಳಿ ಬರುತ್ತೇನೆ. God wants you to live abundant life. ದೇವರು ನೀನು ಅಪರಿಮಿತವಾದಂತಹ ಜೀವನವನ್ನು ಜೀವಿಸಲು ಬಯಸುತ್ತಾರೆ. வாழ்க்கையை வெறுக்காதீங்க, ಜೀವನವನ್ನು ತ್ಯಜಿಸಬೇಡಿ, வாழ்க்கையை சந்தோஷமா வாழுங்க. ಜೀವನವನ್ನು ಸಂತೋಷವಾಗಿ ಜೀವಿಸಿರಿ. நேத்து லீடர்ஸ் எல்லாம் சொல்லிட்டு இருந்தேன். ನಿನ್ನೆ ನಾನು ನಾಯಕರುಗಳ ಬಳಿಯಲ್ಲಿ ಹೇಳುತ್ತಿದ್ದೆ, ஊழியம் கூட ஒரு வேலை போல செய்யக்கூடாது. ಸೇವೆಯನ್ನು ಸಹ ಒಂದು ಕೆಲಸದ ರೂಪದಲ್ಲಿ ಮಾಡಬಾರದು. ஏன் பாஸ்டர் எப்பவுமே லேட்டா பிரசங்கம் பண்றீங்க? ಯಾಕೆ ಬೋಧಕರೇ ಯಾವಾಗಲೂ ಲೇಟ್ ಆಗಿ ಪ್ರಸಂಗ ಮಾಡುತ್ತೀರಾ? ஏன்னா நான் பிடிச்சதை செய்யறதுனால எனக்கு டைம் போறது தெரிய மாட்டேங்குது. ಯಾಕೆಂದ್ರೆ ನಾನು ನನಗೆ ಹಿಡಿಸಿದ್ದನ್ನು ನಾನು ಮಾಡುವುದರಿಂದ ಸಮಯ ಹೋಗುವುದೇ ನನಗೆ ಗೊತ್ತಿಲ್ಲ. பிடிக்காத செஞ்சனா கரெக்டா 20 நிமிஷத்துல முடிச்சுட்டு உங்களை அனுப்பிட்டு நான் போயினே இருந்தேன். ನನಗೆ ಹಿಡಿಸದೇ ಇರುವುದನ್ನು ಮಾಡಿದರೆ ಸರಿಯಾಗಿ 20 ನಿಮಿಷಗಳಲ್ಲಿ ನಾನು ಅಂತ್ಯಗೊಳಿಸಿ ನಾನು ಹೋಗುತ್ತಲೇ ಇರುತ್ತೇನೆ. love doing ministry. ನಾವು ಸೇವೆಯನ್ನು ಮಾಡುವುದನ್ನು ಪ್ರೀತಿಸಬೇಕು. கட்டாயத்துக்காக பண்ணீங்கன்னா அது ஒரு வேலையா மாறிடும். ಕಡ್ಡಾಯವಾಗಿ ನೀನು ಮಾಡಿದರೆ ಅದೊಂದು ಕೆಲಸವಾಗಿ ಬದಲಾವಣೆ ಆಗುತ್ತದೆ. love doing it. ಅದನ್ನು ನೀವು ಮಾಡುವುದನ್ನು ನೀವು ಪ್ರೀತಿಸಿರಿ. love to serve people. ಜನರಿಗೆ ಸೇವೆ ಮಾಡುವುದನ್ನು ಪ್ರೀತಿಸಿರಿ. love to bless people. ಜನರನ್ನು ಆಶೀರ್ವಾದಿಸುವುದನ್ನು ಪ್ರೀತಿಸಿರಿ. do everything with love and joy and peace. ಎಲ್ಲವನ್ನು ಸಮಾಧಾನದೊಂದಿಗೆ, ಸಂತೋಷದೊಂದಿಗೆ, ಒಂದು ಹರ್ಷದೊಂದಿಗೆ ಮಾಡಿರಿ. ஒரே ஒரு பாயிண்ட் சொல்ல மறந்துட்டேன். ಒಂದೇ ಒಂದು ಅಂಶವನ್ನು ಹೇಳಲು ನಾನು ಮರೆತು ಬಿಟ್ಟೆ. ஹீப்ரு பாஷையில ஷலோம் அப்படினா ಸಮಾಧಾನ என்ற ஒரு பொருள். ಹೀಬ್ರೂ ಭಾಷೆಯಲ್ಲಿ ಶಾಲೋಮ್ ಎಂದರೆ ಸಮಾಧಾನ ಎಂಬುದು ಅರ್ಥವಾಗಿದೆ. ஆனா அது நீங்க நினைக்கிற மாதிரி ஒரு சமாதானம் அல்ல. ಆದರೆ ಅದು ನೀವು ನೆನೆಸಿ ನೋಡುವಂತ ಸಮಾಧಾನವಲ್ಲ. அது உங்களுக்காக நான் எழுதிட்டு வந்தேன். ಅದು ನಿಮಗೋಸ್ಕರ ನಾನು ಅದನ್ನು ಆರಿಸಿ ಬಂದಿದ್ದೇನೆ. ஷலோம் என்றால், ಶಾಲೋಮ್ ಎಂದರೆ நீங்கள் தேவனோடவும், ನೀವು ದೇವರೊಂದಿಗೆ, நீங்களும் மனிதர்களோடவும், ನೀವು ಮನುಷ್ಯರೊಂದಿಗೆ, நீங்களும் இயற்கையோடவும், ನೀವು ಒಂದು ಪರಿಸರದೊಂದಿಗೆ. ಓಕೆ கிடைச்சிச்சு. ஷலோம் which is like a peace really means right relationship all around, right relationship with God and with people and with nature. ಸರಿಯಾದ ಒಂದು ಸಂಪರ್ಕವು ದೇವರೊಂದಿಗೇನು, ಪರಿಸರದೊಂದಿಗೇನು, ಜನರೊಂದಿಗೆ ಇರುವುದೇ ಆ ಒಂದು ಶಾಲೋಮ್ ಎಂಬುದರ ಅರ್ಥ. Peace means ಆ ಒಂದು ಸಮಾಧಾನದ ಅರ್ಥವೇನೆಂದರೆ not only being with God right. ದೇವರೊಂದಿಗೆ ಮಾತ್ರ ಇರುವುದಲ್ಲ. It's like ದೇವನೋಡவும், ದೇವರೊಂದಿಗೂ, ಮನಿದர்களோடவும், ಮನುಷ್ಯರೊಂದಿಗೂ, இயற்கையோடவும், ಪರಿಸರದೊಂದಿಗೂ is peace. ಅದು ಸಮಾಧಾನವಾಗಿದೆ. சில பேருக்கு வெயில் வந்தாலும் கோவங்க, ಕೆಲವರಿಗೆ ಬಿಸಿಲು ಬಂದರೇನೆ ಕೋಪ, குளிர் வந்தாலும் கோவம், ಚಳಿ ಬಂದರೂ ಕೋಪ, மழை வந்தாலும் கோவம், ಮಳೆ ಬಂದರೂ ಕೋಪ, மழை வரலனாலும் கோவம், ಮಳೆ ಬರಲಿಲ್ಲವಾದರೂ ಕೋಪ, பக்கத்து வீட்டுக்கார தும்பினாலும் கோவங்க, ಪಕ್ಕದ ಮನೆಯವನು ಸೀನಿದರೂ ಕೋಪ, இந்த பக்கத்துல சிரிச்சாலும் கோவங்க. ಈ ಮನೆಯವನು ನಗಿದರೂ ಕೋಪ. இதுக்கு பேரு ஷலோம் இல்ல. ಇದಕ್ಕೆ ಹೆಸರು ಶಲೋಮ್ ಅಲ್ಲ. ஷலோம் என்றால் ಶಲೋಮ್ ಎಂದರೆ தேவனோடவும், ದೇವರೊಂದಿಗೂ, மனிதர்களோடும், ಮನುಷ್ಯರೊಂದಿಗೂ, இயற்கையோடவும். ಪರಿಸರದೊಂದಿಗೂ. இயற்கை தேவன் படைத்தது. ಪರಿಸರವು ದೇವರು ಉಂಟು ಮಾಡಿದ್ದು. Don't even get angry on the nature. ಆ ಪರಿಸರದ ಮೇಲೆ ಕೋಪಗೊಳ್ಳಬೇಡಿ. Amen. ಆಮೆನ್. ಭೂಕಂಪ ಅಂತ ಎவ்வளவு பேர் ತಿಟ್ಟುತ್ತೀங்க, ಏನ್ ಆಂಡವರೇ ಭೂಕಂಪ வந்துச்சேன்னு. ಭೂಕಂಪ ಬಂದ್ರೆ ಎಷ್ಟು ಜನರು ಅಯ್ಯೋ ಯಾಕೆ ದೇವರೇ ಭೂಕಂಪ ಬಂತು ಎಂಬುದಾಗಿ ಬೈಯುತ್ತೀರಾ. உங்க வீடு கட்டும்போது தோண்டிங்களே பூமಿ ಅದನ್ನ ಕೇಳಿಸಾ ಉಂಗಲ. ನೀವು ನಿಮ್ಮ ಮನೆಯನ್ನು ಕಟ್ಟುವಾಗ ಆಗಿದ್ರಲ್ಲ, ಅದೇನಾದ್ರೂ ಭೂಮಿ ಏನಾದ್ರೂ ಕೇಳಿತಾ? ಉಂಗ வீட்டுக்கு ಕಟ್ಟುವುದಕ್ಕೆ ಇರಕರಿಯದರ ಆಲೋತ. ನಿಮ್ಮ ಮನೆಯನ್ನು ಕಟ್ಟುವುದಕ್ಕೆ ನೀವು ಆಳವನ್ನು ಇಳಿಸುತ್ತೀರಾ? அப்ப பூமி ಕೇಳಿಸಾ என்ன ತೊಂದರೆ பண்றீங்க ಅಂತ. ಭೂಮಿ ಹಾಗಾದ್ರೆ ಕೇಳಿತಾ ಯಾಕೆ ನನ್ನನ್ನು ಈ ರೀತಿಯಾಗಿ ತೊಂದರೆ ಮಾಡುತ್ತೀಯಾ? அப்ப ಭೂಕಂಪ வரும்போது நீங்க ஏன் அத்தை கேக்குறீங்க? ಭೂಕಂಪ ಬರುವಾಗ ಯಾಕೆ ನೀವು ಅದನ್ನು ಕೇಳುತ್ತೀರಾ? Love the nature. ಪರಿಸರವನ್ನು ಪ್ರೀತಿಸಿರಿ. ஷலோம். ಶಲೋಮ್ ಇದು எப்பவுமே உங்களுக்கு ஞாபகம் வரும். ஷலோம். ಶಲೋಮ್ ಇದು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ. ದೇವನೋಡவும், ದೇವರೊಂದಿಗೂ, ಮನಿದர்களோடவும், ಮನುಷ್ಯರೊಂದಿಗೂ, ಇಯರ್ಕೈಯೋಡவும், ಪರಿಸರದೊಂದಿಗೂ ಸಮಾಧಾನವಾಗಿರಿ. ಸಮಾಧಾನದಿಂದಿರಿ. ಆಮೆನ್. ಆಮೆನ್. ನಾವೆಲ್ಲ ಹೇಳ್ದು ನಿರೂಪ. ನಾವೆಲ್ಲರೂ ಹಾಗೆ ಎದ್ದು